Hi everyone, welcome to Online Gurukula. In this session, we are about to discuss the multiple choice questions related to the chapter Life Processes. So let's get started. ಈ ವರ್ಷ ಅಂದರೆ 2020-21ನೇ SSLC ಎಕ್ಸಾಮ್ಗೆ ಸಂಬಂಧಿಸಿದಂತೆ ಸಿಲೆಬಸನ್ನು ರೆಡ್ಯೂಸ್ ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಈ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ಈ ಚಾಪ್ಟ್ರಲ್ಲಿ ಮೋಸ್ಟ್ ಆಫ್ ದಿ ಸಿಲೆಬಸನ್ನು ರೆಡ್ಯೂಸ್ ಮಾಡಿದ್ದಾರೆ. ಸೊ ಅದರಲ್ಲಿ ರೆಡ್ಯೂಸ್ ಅಥವಾ ಸ್ಕಿಪ್ ಮಾಡಿರುವಂತಹ ಕಾನ್ಸೆಪ್ಟ್ಗಳು ಯಾವುದು ಅಂತಂದರೆ ನ್ಯೂಟ್ರಿಷನ್, ಇದು ಎಕ್ಸಾಮ್ಗೆ ಇರೋದಿಲ್ಲ. ಅದಾದಮೇಲೆ ರೆಸ್ಪಿರೇಷನ್, ಡೈಜೆಷನ್, ಈ ಮೂರು ಕಾನ್ಸೆಪ್ಟ್ಗಳು ಈ ಸರಿ ಎಕ್ಸಾಮ್ಗೆ ಇರೋದಿಲ್ಲ. ಇನ್ನು ಉಳಿದಂತೆ 2 ಕಾನ್ಸೆಪ್ಟ್ಗಳು ನಿಮಗೆ ಮೇನ್ ಎಕ್ಸಾಮ್ಗೆ ಇರ್ತದೆ ಈ ಸರಿ. ಅದು ಯಾವುದು ಅಂತಂದರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್. ಈ 2 ಕಾನ್ಸೆಪ್ಟ್ಗಳನ್ನು ನೀವು ಈ ವರ್ಷ ಎಕ್ಸಾಮ್ಗೆ ಓದ್ಕೋಬೇಕಾಗತ್ತೆ. ನಾವು ಈ ಒಂದು ಸೆಷನ್ನಲ್ಲಿ ತೆಗೆದಿರುವಂಥ ಎಲ್ಲ ಕ್ವಶನ್ಗಳು ಈ 2 ಕಾನ್ಸೆಪ್ಟ್ಗೆ ಸಂಬಂಧಿಸಿದ್ದು. ಹಾಗಾಗಿ ಇಲ್ಲಿ ಕ್ವಶನ್ಸು ಪ್ರತಿ ಲೈನ್ ಟು ಲೈನ್ ಅನಾಲಿಸಿಸ್ ಮಾಡಿ ಮ್ಯಾಕ್ಸಿಮಮ್ ಪಾಸಿಬಲ್ ಕ್ವಶನ್ಸನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಮೇನ್ ಎಕ್ಸಾಮ್ಗೆ ಮತ್ತಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ಸ್ಕೋರ್ ಮಾಡಿರಿ ಅನ್ನೋದು ನಮ್ಮ ಉದ್ದೇಶ. ಸೊ ಈಗ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಫಾರ್ ದಿ ಫಸ್ಟ್ ಕ್ವಶನ್ ರಿಲೇಟೆಡ್ ಟು ದೀಸ್ 2 ಕಾನ್ಸೆಪ್ಟ್ಸ್. ಎಲ್ಲವೂ ಕ್ವಶನ್ಗಳು ಈ 2 ಕಾನ್ಸೆಪ್ಟ್ಗಳ ಮೇಲೆ ಇರುತ್ತೆ. ಇಲ್ಲಿ ಫಸ್ಟ್ ಕ್ವಶನ್ಗೆ ಹೋಗೋದಾದರೆ, ವಾಟ್ ಪ್ರಿವೆಂಟ್ಸ್ ದ ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಇನ್ಸೈಡ್ ದ ಹಾರ್ಟ್ ಡ್ಯೂರಿಂಗ್ ಕಾಂಟ್ರಾಕ್ಷನ್ ಅಂತ. ಓಕೆ, ಕಾಂಟ್ರಾಕ್ಷನ್ ಆಗೋ ಟೈಮಲ್ಲಿ ಹಾರ್ಟಲ್ಲಿ ಬ್ಯಾಕ್ ಫ್ಲೋ ಆಫ್ ಬ್ಲಡ್ಡನ್ನು ಪ್ರಿವೆಂಟ್ ಮಾಡುವಂತಹ ಸ್ಟ್ರಕ್ಚರ್ಸ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಹಾರ್ಟನ್ನು ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಯು ವಿಲ್ ಫೈಂಡ್ ಸ್ಟ್ರಕ್ಚರ್ಸ್ ಲೈಕ್ ವ್ಯಾಲ್ವ್ಸ್ ಅಂತ ಒಂದು ಸ್ಟ್ರಕ್ಚರ್ ಇರ್ತದೆ. ಓಕೆ, ಸೊ ವ್ಯಾಲ್ವ್ಸ್ ಎಲ್ಲೆಲ್ಲಿದೆ ನೋಡಿ, ಇಲ್ಲಿ ಲೆಫ್ಟ್ ಏಟ್ರಿಯಮ್ ಮತ್ತು ಲೆಫ್ಟ್ ವೆಂಟ್ರಿಕಲ್ ಮಧ್ಯದಲ್ಲಿ ಒಂದು ವ್ಯಾಲ್ವ್ ಇರುತ್ತೆ. ಓಕೆ, ಸೊ ರೈಟ್ ವೆಂಟ್ರಿಕಲ್ ಮತ್ತು ರೈಟ್ ಆರಿಕಲ್ ಮಧ್ಯದಲ್ಲಿ ಒಂದು ವ್ಯಾಲ್ವ್ ಇದೆ. ಓಕೆ, ಇದಾದಮೇಲೆ there is a valve here, okay, which is in between right ventricle and aorta. Okay, and there is another valve here. Okay, so 4 ವ್ಯಾಲ್ವ್ಸ್ ಇರ್ತದೆ. ಈ 4 ವ್ಯಾಲ್ವ್ಸು ಚೇಂಬರ್ಸ್ ಕಾಂಟ್ರಾಕ್ಟ್ ಆದಾಗ ಬ್ಯಾಕ್ ಫ್ಲೋ ಆಫ್ ಬ್ಲಡ್ಡನ್ನು ತಡೆಗಟ್ಟೋದಕ್ಕೆ ಸಹಾಯ ಮಾಡ್ತದೆ. ಓಕೆ, ಅಂದರೆ ಒಂದೇ ಡೈರೆಕ್ಷನಲ್ಲಿ ಬ್ಲಡ್ ಫ್ಲೋ ಆಗೋ ಹಾಗೆ ಮಾಡುತ್ತೆ ಅಂತ. ಇದನ್ನು ನಾವು ಆನ್ಸರ್ ಅಂತ ಕನ್ಸಿಡರ್ ಮಾಡಿದರೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ವೇರ್ ವ್ಯಾಲ್ವ್ಸ್ ಇನ್ ದ ಹಾರ್ಟ್. ಓಕೆ, ಸೊ ದಟ್ ಈಸ್ ದ ಆನ್ಸರ್. ಇಲ್ಲಿ ವ್ಯಾಲ್ವ್ಸನ್ನು ನಾವು ಸ್ವಲ್ಪ ಡೀಟೇಲ್ಡಾಗಿ ನೋಡೋದಾದರೆ ಈ ರೀತಿ ವ್ಯಾಲ್ವ್ಸ್ ಇರ್ತದೆ. ಒಂದು ಟ್ರೈಕಸ್ಪಿಡ್ ವ್ಯಾಲ್ವ್ ಇದೆ. ಓಕೆ, ಸೊ ಇಟ್ ಈಸ್ ಇನ್ ದ ರೈಟ್ ಸೈಡ್ ಆಫ್ ದ ಹಾರ್ಟ್. ಆ್ಯಂಡ್ ಇನ್ನೊಂದು ವ್ಯಾಲ್ವ್ ಇದೆ ಬೈಕಸ್ಪಿಡ್ ವ್ಯಾಲ್ವ್, ಅಥವಾ ಮಿಟ್ರಲ್ ವ್ಯಾಲ್ವ್ ಅಂತಲೂ ಕರೀತಾರೆ. ಇಟ್ ಈಸ್ ಇನ್ ದ ಲೆಫ್ಟ್ ಸೈಡ್ ಆಫ್ ದ ಹಾರ್ಟ್. ದೆನ್ ಅನದರ್ ಒನ್ ಈಸ್ ಅಯೋಟಿಕ್ ವ್ಯಾಲ್ವ್ ಆ್ಯಂಡ್ ಅನದರ್ ಒನ್ ಈಸ್ ಪಲ್ಮನರಿ ವ್ಯಾಲ್ವ್. ಓಕೆ, ಸೊ 4 ವ್ಯಾಲ್ವ್ಸು ಬ್ಯಾಕ್ ಫ್ಲೋ ಆಫ್ ಬ್ಲಡ್ಡನ್ನು ಪ್ರಿವೆಂಟ್ ಮಾಡ್ತಾ ಇರ್ತದೆ. ಸೊ ವ್ಯಾಲ್ವ್ಸ್ ಇನ್ ದ ಹಾರ್ಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹೋಗೋಣ. ದ ಬ್ಲಡ್ ಲೀವಿಂಗ್ ದ ಟಿಶ್ಯೂಸ್ ಬಿಕಮ್ಸ್ ರಿಚರ್ ಇನ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹಿಮೋಗ್ಲೋಬಿನ್ ಆ್ಯಂಡ್ ಆಕ್ಸಿಜನ್. ಓಕೆ, ಸೊ ಬ್ಲಡ್ ಲೀವಿಂಗ್ ದ ಟಿಶ್ಯೂಸ್ ಅಂತ ಅಂದರೆ ಟಿಶ್ಯೂಯಿಂದ ಹೊರಗಡೆ ಹೋಗುವಂತಹ ಬ್ಲಡ್ ಅಥವಾ ಸೆಲ್ಸಿಂದ ಹೊರಗಡೆ ಹೋಗುವಂಥ ಬ್ಲಡ್ಡಲ್ಲಿ ಏನಿರುತ್ತೆ ಅಂತ ನೋಡಿ. ಸೆಲ್ಸ್ಗೆ ಬರಬೇಕಾದ್ರೆ ಬ್ಲಡ್ಡು ಸೆಲ್ಗೆ ರೆಸ್ಪೈರ್ ಮಾಡಲು ಬೇಕಾಗಿರುವ ಆಕ್ಸಿಜನ್ನ ತೊಗೊಂಬರುತ್ತೆ. ಓಕೆ, ದ ಸೆಲ್ ವಿಲ್ ರಿಸೀವ್ ದಿ ಆಕ್ಸಿಜನೇಟೆಡ್ ಬ್ಲಡ್ ಆ್ಯಂಡ್ ರೆಸ್ಪಿರೇಷನ್ ಆದಮೇಲೆ ಒಂದು ವೇಸ್ಟ್ ಪ್ರಾಡಕ್ಟ್ ಆಗಿ, ಎಕ್ಸ್ಕ್ರಿಟರಿ ಪ್ರಾಡಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ರಿಲೀಸ್ ಮಾಡ್ತಾ ಇರ್ತದೆ. ಸೊ ಈ ಆಕ್ಸಿಜನ್ ತೊಗೊಂಬಂದಿರುವಂಥ ಬ್ಲಡ್ಡು ಆ ಟಿಶ್ಯೂಯಿಂದ ಹೊರಗಡೆ ಹೋಗಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡನ್ನು ತೊಗೊಂಡು ಹೋಗ್ತದೆ. ಸೊ ವೈಲ್ ಎಂಟರಿಂಗ್ ಇನ್ ಟು ದ ಸೆಲ್ ದ ಬ್ಲಡ್ ಈಸ್ ಆಕ್ಸಿಜನೇಟೆಡ್, ಇಟ್ ಇಸ್ ಸೆಡ್ ಟು ಬಿ ಆಕ್ಸಿಜನೇಟೆಡ್. ಓಕೆ, ಸೊ ವೈಲ್ ಲೀವಿಂಗ್ ದ ಸೆಲ್ the blood becomes deoxygenated. Deoxygenated is in the sense it is filled with carbon dioxide ಅಂತ ಹೇಳ್ತೀವಿ. ಸೊ ಟಿಶ್ಯೂಯಿಂದ ಅಥವಾ ಸೆಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ ಬ್ಲಡ್ಡಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಿಲ್ ಆಗಿರೋದ್ರಿಂದ ನಾವು ಆಪ್ಷನ್ ಎ ಅನ್ನು ಚೂಸ್ ಮಾಡ್ಕೊತೀವಿ. ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಅಂತ ಹೇಳ್ತೀವಿ ಅದನ್ನು. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಥರ್ಡ್ ಕ್ವಶನ್. ಚೂಸ್ ದ ಕರೆಕ್ಟ್ ಪಾತ್ ಆಫ್ ಯೂರಿನ್ ಇನ್ ಅವರ್ ಬಾಡಿ.
ಸೊ ಕರೆಕ್ಟ್ ಪಾತ್ ಆಫ್ ಯೂರಿನ್ ಇನ್ ಅವರ್ ಬಾಡಿನ ಹೇಳಬೇಕು ಅಂತ. ಅದನ್ನು ನೋಡ್ಬೇಕಾದ್ರೆ ಈ ಡಯಾಗ್ರಾಮನ್ನು ನೀವು ಅಬ್ಸರ್ವ್ ಮಾಡಿ. ಆ್ಯಕ್ಚುಲಿ ಹ್ಯೂಮನ್ ಸರ್ಕ್ಯುಲೇಟರಿ ಸಿಸ್ಟಮನ್ನು ತಗೊಂಡಾಗ ಕಿಡ್ನಿ ಇರುತ್ತೆ, ಯುರೇಟರು, ಯೂರಿನರಿ ಬ್ಲಾಡರು ಮತ್ತು ಯುರೆತ್ರಾ ಇರ್ತದೆ. ಸೊ ವೇರ್ ಡಸ್ ದ ಯೂರಿನ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್? ಆ್ಯಕ್ಚುಲಿ ಯೂರಿನ್ ಫಾರ್ಮೇಷನ್ನು ಕಿಡ್ನಿಲಿ ಆಗುತ್ತೆ. ಓಕೆ, ಸೊ ಕಿಡ್ನಿ ಒಳಗಿರೋ ನೆಫ್ರಾನ್ಗಳು ಯೂರಿನ್ ಫಾರ್ಮೇಷನನ್ನು ಮಾಡ್ತವೆ. ಫಾರ್ಮೇಷನ್ ಆಗಿರುವಂಥ ಯೂರಿನ್ನು ಆ ಕಿಡ್ನಿಗೆ ಕನೆಕ್ಟ್ ಆಗಿರೋ 2 ಪೈಪ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಅದಕ್ಕೆ ನಾವು ಯುರೇಟರ್ಸ್ ಅಂತ ಹೇಳ್ತೀವಿ. ಆ ಯುರೇಟರ್ಸ್ಗೆ ಎಂಟರ್ ಆಗುತ್ತೆ. ಓಕೆ, ಯು ವಿಲ್ ಫೈಂಡ್ ದ ಯುರೇಟರ್ ಹಿಯರ್. ಸೊ ಆ ಯುರೇಟರಿಂದ ಯೂರಿನರಿ ಬ್ಲಾಡರ್ಗೆ ಬರ್ತದೆ. ಇಲ್ಲಿ ಟೆಂಪ್ರವರಿಯಾಗಿ ಸ್ಟೋರ್ ಆಗುತ್ತೆ ಯೂರಿನ್ ಬಿಫೋರ್ ಪಾಸಿಂಗ್ ಔಟ್. ಓಕೆ, ಅದಾದಮೇಲೆ ಯುರೆತ್ರಾಗೆ ಬರ್ತದೆ, ಯುರೆತ್ರಾದಿಂದ ಬಾಡಿಯಿಂದ ಹೊರಗಡೆ ಹೋಗುತ್ತೆ ಅಂತ. ಸೊ ದಿಸ್ ಇಸ್ ದ ಪಾತ್ವೇ ಆಫ್ ಯೂರಿನ್ ಇನ್ ದ ಹ್ಯೂಮನ್ ಬಾಡಿ. ಓಕೆ, ಹಾಗೆ ನೋಡೋದಾದರೆ ಫಸ್ಟು ಕಿಡ್ನಿ ಬರ್ತದೆ, ಆ ನಂತರ ಅದು ಪೈಪ್ ಲೈಕ್ ಸ್ಟ್ರಕ್ಚರ್ ಆಗಿರುವಂಥ ಯುರೇಟರ್ಗೆ ಹೋಗುತ್ತೆ. ಯುರೇಟರಿಂದ ಇಟ್ ವಿಲ್ ಕಮ್ ಟು ದಿ ಯೂರಿನರಿ ಬ್ಲಾಡರ್ ವೇರ್ ಇಟ್ ಈಸ್ ಸ್ಟೋರ್ಡ್ ಟೆಂಪರರಿಲಿ. ಓಕೆ, ಇದಾದಮೇಲೆ ಯುರೆತ್ರಾಗೆ ಬರ್ತದೆ. ಸೊ ದಿಸ್ ಇಸ್ ದ ಪಾತ್ವೇ ಆಫ್ ಯೂರಿನ್ ಇನ್ ಹ್ಯೂಮನ್ ಬಾಡಿ ಅಂತ. ಓಕೆ, ಕರೆಕ್ಟ್ ಪಾತ್ವೇ. ಸೊ ಈ ಆಪ್ಷನ್ ಎಲ್ಲಿದೆ ನೋಡಿ, ಇಲ್ಲಿ ಆಪ್ಷನ್ ಸಿ ನಲ್ಲಿದೆ, ಕಿಡ್ನಿ, ಯುರೇಟರ್ಸ್, ಯೂರಿನರಿ ಬ್ಲಾಡರ್ ಆ್ಯಂಡ್ ಯುರೆತ್ರಾ. ದಿಸ್ ಇಸ್ ದ ಪಾತ್ವೇ ಆಫ್ ಯೂರಿನ್. ನೆಕ್ಸ್ಟ್, ದ ಫಿಲ್ಟ್ರೇಷನ್ ಯೂನಿಟ್ಸ್ ಆಫ್ ಕಿಡ್ನಿ. ಓಕೆ, ಕಿಡ್ನಿಯಲ್ಲಿ ಫಿಲ್ಟ್ರೇಷನ್ ಯೂನಿಟ್ಸ್ ಇದೆ. ದೋಸ್ ಯೂನಿಟ್ಸ್ ಫಾರ್ಮ್ ದ ಯೂರಿನ್ ಫಾರ್ಮೇಷನ್ನ ಮಾಡ್ತದೆ. ಓಕೆ, ಸೊ ಫಿಲ್ಟರ್ ಮಾಡಿಬಿಟ್ಟು ಅಂತಹ ಯೂನಿಟ್ ಯಾವುದು ಅಂತಂದರೆ ನೆಫ್ರಾನ್ಸ್ ಆರ್ ದ ಫಿಲ್ಟ್ರೇಷನ್ ಯೂನಿಟ್ಸ್ ಆಫ್ ಕಿಡ್ನಿ. ಸೊ ದೇ ಆರ್ ಅದರ್ವೈಸ್ ಕಾಲ್ಡ್ ಆಸ್ structural and functional unit of kidney. Structural and functional units of kidney. Okay, so that is what we call nephrons. Next, neuron anta ide nodi illi. Neuron, nephron is often confusing for some students. Neurons antandre these are the structural and functional unit of brain. Okay, brain alli structural and functional unit neurons antivi, but nephrons are present in kidneys which help in the formation of urine. Okay, next fifth question ge hogodadre, the kidneys in human beings are a part of the system for, andre human body ಒಳಗಡೆ human beings ಅಲ್ಲಿ ಕಿಡ್ನಿ ಮೇಜರ್ ಫಂಕ್ಷನ್ ಏನು ಅಂತ, ಅಂದರೆ ಯಾವ ಒಂದು ಸಿಸ್ಟಮ್ನ ಪಾರ್ಟ್ ಅಂತ. ಓಕೆ, ಸೊ ಆಬ್ವಿಯಸ್ಲಿ ಕಿಡ್ನಿ ಇಸ್ ಎ ಪಾರ್ಟ್ ಆಫ್ ಎಕ್ಸ್ಕ್ರೀಟರಿ ಸಿಸ್ಟಮ್. ಓಕೆ, ಸೊ that is the answer. Sixth question ge hogona, the component of blood which makes chemicals known as antibodies. Blood ಅಲ್ಲಿ ಇರುವ ಕಾಂಪೊನೆಂಟ್ಸ್, ಅದರಲ್ಲಿ ಒಂದು ಕಾಂಪೊನೆಂಟು ಆಂಟಿಬಾಡಿಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ವಾಟ್ ಆರ್ ಆಂಟಿಬಾಡೀಸ್? ಆಂಟಿಬಾಡೀಸ್ ಆರ್ ದ proteinaceous molecules which help our body in fighting against disease causing organisms. Okay, so fighting against pathogens. ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ನ ವಿರುದ್ಧ ಹೋರಾಡೋದಕ್ಕೆ ನಮಗೆ ಆ್ಯಂಟಿಬಾಡೀಸ್ ಬೇಕಾಗ್ತದೆ. ಆ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡುವಂತಹ ಬ್ಲಡ್ಡಿನ ಕಾಂಪೊನೆಂಟ್ ಯಾವುದು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ವೈಟ್ ಬ್ಲಡ್ ಸೆಲ್ಸ್. ಹಾಗಾಗಿ ವೈಟ್ ಬ್ಲಡ್ ಸೆಲ್ಸು ನಮ್ಮ ಬಾಡಿನ ಕಾಪಾಡೋದಕ್ಕೆ ಅದನ್ನು ಸೋಲ್ಜರ್ಸ್ ಆಫ್ ಅವರ್ ಬಾಡಿ ಅಂತ ಕರಿತೀವಿ. ಓಕೆ, ವಾಟ್ ಅಬೌಟ್ ಪ್ಲೇಟ್ಲೆಟ್ಸ್? ಪ್ಲೇಟ್ಲೆಟ್ಸ್ ಹೆಲ್ಪ್ ಇನ್ ಕ್ಲಾಟಿಂಗ್ ಆಫ್ ಬ್ಲಡ್. ವಾಟ್ ಅಬೌಟ್ ರೆಡ್ ಬ್ಲಡ್ ಸೆಲ್ಸ್? ರೆಡ್ ಬ್ಲಡ್ ಸೆಲ್ಸ್ ಹೆಲ್ಪ್ಸ್ ಇನ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಅಂತ ಹೇಳ್ತೀವಿ. What about plasma? Plasma helps in transport of other substances like food. ಇದೆಲ್ಲನೂ ಟ್ರಾನ್ಸ್ಪೋರ್ಟ್ ಮಾಡ್ತದೆ ಪ್ಲಾಸ್ಮಾ. ಓಕೆ, ಸೊ ಹಾಗಾಗಿ ಈ ಕ್ವಶನ್ಗೆ ಆನ್ಸರ್ ಯಾವುದು ಅಂದರೆ ವೈಟ್ ಬ್ಲಡ್ ಸೆಲ್ಸ್. ಸೆವೆಂತ್ ಕ್ವಶನ್ಗೆ ಹೋಗೋದಾದರೆ, ದ ಕಾಂಪೊನೆಂಟ್ ಆಫ್ ಬ್ಲಡ್ ವಿಚ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್. ಈಗಿನೂ ಹೇಳಿದ್ದೀನಿ, ಬ್ಲಡ್ಡಿನ ಯಾವ ಕಾಂಪೊನೆಂಟು ಆಕ್ಸಿಜನ್ ಟ್ರಾನ್ಸ್ಪೋರ್ಟಲ್ಲಿ ಹೆಲ್ಪ್ ಮಾಡುತ್ತೆ ಅಂತಂದರೆ ರೆಡ್ ಬ್ಲಡ್ ಸೆಲ್ಸು, ದೇ ಹೆಲ್ಪ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್. ಓಕೆ, ನೆಕ್ಸ್ಟ್ 8th ಕ್ವಶನ್ಗೆ ಹೋಗೋಣ. ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕನ್ಸ್ಟಿಟ್ಯೂಯೆಂಟ್ ಆಫ್ ಬ್ಲಡ್. ಈ ಕೆಳಗನೆ ಯಾವುದು ಬ್ಲಡ್ಡಿಗೆ ಸಂಬಂಧಿಸಿದಲ್ಲ, ಬ್ಲಡ್ಡಲ್ಲಿ ಇರೋದಿಲ್ಲ ಅಂತ. ನೋಡಿ, ಬ್ಲಡ್ಡಲ್ಲಿ RBC ಇರ್ತದೆ, ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ. ಸೊ ಇಟ್ ಈಸ್ ಎ ಕನ್ಸ್ಟಿಟ್ಯೂಯೆಂಟ್. ಹಾಗಾಗಿ ಇದು ಆನ್ಸರ್ ಅಲ್ಲ. ಬ್ಲಡ್ಡಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಕೂಡ ಇರುತ್ತೆ. ಓಕೆ, ಸಿವ್ ಪ್ಲೇಟ್ಸ್ ಅಂತಿದೆ. ಸಿವ್ ಪ್ಲೇಟ್ಸ್ ಆರ್ ನಾಟ್ ಪ್ರೆಸೆಂಟ್ ಇನ್ ಬ್ಲಡ್. ದೇ ಆರ್ ದ ಪಾರ್ಟ್ ಆಫ್ ಫ್ಲೋಯಮ್, ವಿಚ್ ಇಸ್ ಎ ಫುಡ್ ಟ್ರಾನ್ಸ್ಲೋಕೇಟಿಂಗ್ ಟಿಶ್ಯೂ ಇನ್ ಪ್ಲಾಂಟ್ಸ್. ಹಾಗಾಗಿ ಇಟ್ ಈಸ್ ಓನ್ಲಿ ಪ್ರೆಸೆಂಟ್ ಇನ್ ಪ್ಲಾಂಟ್ಸು. ಇನ್ನು ಉಳಿದಂತೆ ಪ್ಲೇಟ್ಲೆಟ್ಸು, ದೇ ಆರ್ ಪ್ರೆಸೆಂಟ್ ಇನ್ ಬ್ಲಡ್. ಸೊ ದಿಸ್ ಕೆನಾಟ್ ಬಿ ದ ಆನ್ಸರ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸಿವ್ ಪ್ಲೇಟ್ಸ್. 9th ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆಸ್ ಅ 3-chambered ಹಾರ್ಟ್?
ಓಕೆ, ಸೊ ನಾವು ಎವಲ್ಯೂಷನ್ ಸ್ಟಡಿ ಮಾಡ್ತಾ ಹೋದಾಗೆಲ್ಲ ಅಥವಾ ಟ್ರಾನ್ಸ್ಪೋರ್ಟೇಷನನ್ನು ನೀವು ಈ ಚಾಪ್ಟರಲ್ಲಿ ಸ್ಟಡಿ ಮಾಡಿದ್ರೆ ಅದರಲ್ಲಿ ಹೇಳ್ತಾರೆ ಒಂದೊಂದು ಗ್ರೂಪ್ ಆಫ್ ಆರ್ಗನಿಸಮ್ಸಲ್ಲಿ ಹಾರ್ಟಿನ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಸೊ ಲೋಯರ್ ಟು ಹೈಯರ್ ಮೂವ್ ಆಗ್ತಾ ಹೋದಾಗೆಲ್ಲ ಅಂತ. ಇಲ್ಲಿ ಕೇಳಿರೋದೇನು ಅಂತಂದರೆ 3 ಚೇಂಬರ್ಡ್ ಹಾರ್ಟ್ ಇರುವಂತಹ ಆರ್ಗ್ಯಾನಿಸಮ್ ಯಾವುದು ಅಂತ. ಓಕೆ, ನೋಡಿ ವರ್ಟಿಬ್ರೇಟ್ಸ್ನ ನಾವು ಡಿವೈಡ್ ಮಾಡ್ಕೊತಾ ಹೋದಾಗ ಫಿಶಸ್ ಇದೆ, ಅದರಲ್ಲಿ ಆಂಫಿಬಿಯನ್ಸ್ ಇದೆ, ರೆಪ್ಟೈಲ್ಸ್ ಇದೆ, ಮ್ಯಾಮಲ್ಸ್ ಇದೆ, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಇಲ್ಲಿ ಫಿಶಸ್ಸಲ್ಲಿ 2 ಚೇಂಬರ್ಡ್ ಹಾರ್ಟ್ ಇರುತ್ತೆ, ಆಂಫಿಬಿಯನ್ಸಲ್ಲಿ 3 ಚೇಂಬರ್ಡ್, ರೆಪ್ಟೈಲ್ಸಲ್ಲಿ 3 ಚೇಂಬರ್ಡ್, ಬರ್ಡ್ಸಲ್ಲಿ 4 ಚೇಂಬರ್ಡ್, ಮ್ಯಾಮಲ್ಸಲ್ಲೂ ಕೂಡ 4 ಚೇಂಬರ್ಡ್ ಹಾರ್ಟ್ ಇರುತ್ತೆ. ಓಕೆ, ಸೊ ಹಾಗಾದರೆ ಇಲ್ಲಿ ನಮಗೆ ಕೇಳಿರೋದೇನೋ 3 ಚೇಂಬರ್ಡ್ ಹಾರ್ಟ್ ಇರೋದು ಅಂತ. ಸೊ 3 ಚೇಂಬರ್ಡ್ ಹಾರ್ಟ್ ಇರುವಂತಹ ಆರ್ಗ್ಯಾನಿಸಮ್ ಯಾವುದು ಅಂದರೆ ಅದು ಏನಾಗಿರಬೇಕು, ಒಂದು ಆಂಫಿಬಿಯನ್ ಆದರೂ ಆಗಿರಬೇಕು, ಇಲ್ಲ ರೆಪ್ಟೈಲ್ ಆದರೂ ಆಗಿರಬೇಕು. ಸೊ ಇಲ್ಲಿ ನೋಡಿ ಪಿಜನ್ ಇಸ್ ವಿಚ್ ಇಸ್ ರಿಲೇಟೆಡ್ ಟು ಬರ್ಡ್ ಅಂದರೆ 4 ಚೇಂಬರ್ಡ್ ಹಾರ್ಟ್ ಇದೆ ಇದರೊಳಗಡೆ, ಇದಲ್ಲ. ಹಾಗಾದರೆ ಲಿಸರ್ಡ್ ಇಸ್ ಎ ರೆಪ್ಟೈಲ್, ಇಟ್ ಈಸ್ ರೆಪ್ಟಿಲಿಯನ್ ಆರ್ಗ್ಯಾನಿಸಮ್ ಅಂತ. ಹಾಗಾಗಿ ರೆಪ್ಟೈಲ್ಗೆ ಎಷ್ಟು ಚೇಂಬರ್ಡ್ ಹಾರ್ಟ್ ಇದೆ? 3 ಚೇಂಬರ್ಡ್ ಹಾರ್ಟ್. ವಾಟ್ ಅಬೌಟ್ ಫಿಶ್ ಈಸ್ ನಥಿಂಗ್ ಬಟ್ ಪೈಸಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಅಲ್ಲೂ ಕೂಡ 2 ಚೇಂಬರ್ಡ್ ಹಾರ್ಟ್ ಇದೆ. ಇನ್ನು ಲಯನ್ ಒಂದು ಮೆಮೇಲಿಯನ್ ಆರ್ಗ್ಯಾನಿಸಮ್, ಇಟ್ ಬಿಲಾಂಗ್ಸ್ ಟು ಮ್ಯಾಮಲ್ಸಲ್ಲಿ ಎಷ್ಟು ಚೇಂಬರ್ಡ್ ಹಾರ್ಟ್ ಇದೆ? 4 ಚೇಂಬರ್ಡ್ ಹಾರ್ಟ್ ಇದೆ. ಓಕೆ, ಸೊ ನಮಗೆ ಬೇಕಾಗಿರೋದು 3 ಚೇಂಬರ್ಡ್ ಹಾರ್ಟು. 3 ಚೇಂಬರ್ಡ್ ಹಾರ್ಟ್ ಇರೋದು ಲಿಸರ್ಡಲ್ಲಿ, ವಿಚ್ ಇಸ್ ಅ ರೆಪ್ಟೈಲ್. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಜಂಪ್ ಇನ್ ಟು ದ 10th ಕ್ವಶನ್. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಲಾರ್ಜೆಸ್ಟ್ ಅಮೌಂಟ್ ಆಫ್ ನೈಟ್ರೋಜನ್ ಎಕ್ಸ್ಕ್ರಿಟೆಡ್ ಫ್ರಮ್ ಮಮೇಲಿಯನ್ ಬಾಡಿ? ಈ ಕೆಳಗಿನ ಯಾವುದರ ಮೂಲಕ ಮಮೇಲಿಯನ್ ಬಾಡಿಗಳಲ್ಲಿ ಲಾರ್ಜೆಸ್ಟ್ ಅಮೌಂಟ್ ಆಫ್ ನೈಟ್ರೋಜನ್ ಎಕ್ಸ್ಕ್ರೀಟ್ ಆಗುತ್ತೆ ಅಂತ. ನೈಟ್ರೋಜನ್ ಯಾವ ರೂಪದಲ್ಲಿ ಎಕ್ಸ್ಕ್ರೀಟ್ ಆಗುತ್ತೆ? ಲಾರ್ಜ್ ಅಮೌಂಟ್ ಆಫ್ ನೈಟ್ರೋಜನ್ ಈಸ್ ಎಕ್ಸ್ಕ್ರೇಟೆಡ್ ಇನ್ ಹ್ಯೂಮನ್ ಬಾಡಿ ಇನ್ ದ ಫಾರ್ಮ್ ಆಫ್ ಯೂರಿನ್ನಲ್ಲಿ ಹೈಯೆಸ್ಟ್ ನೈಟ್ರೋಜನ್ ವೇಸ್ಟ್ಗಳು ಎಕ್ಸ್ಕ್ರೀಟ್ ಆಗ್ತವೆ. ದಟ್ ಈಸ್ ದ ಆನ್ಸರ್. ಸೊ ಬ್ರೆತ್ತಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಕ್ರೀಟ್ ಆಗುತ್ತೆ, ಸ್ವೆಟ್ಟು, ಫೀಸಿಸಲ್ಲಿ ಸ್ಮಾಲ್ ಅಮೌಂಟ್ ಆಫ್ ನೈಟ್ರೋಜನ್ ವೇಸ್ಟ್ ಹೋಗ್ತದೆ, ಬಟ್ ಯೂರಿನ್ ಒಳಗಡೆ ಹೈಯೆಸ್ಟ್ ಅಮೌಂಟ್ ಆಫ್ ನೈಟ್ರೋಜನಸ್ ವೇಸ್ಟ್ ಎಕ್ಸ್ಕ್ರೀಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್ 11th ಕ್ವಶನ್ ನೋಡೋಣ. ಕ್ಲಾಟಿಂಗ್ ಆಫ್ ಬ್ಲಡ್ ಇನ್ ಎ ಕಟ್ ಆರ್ ವೂಂಡ್ ಈಸ್ ಬ್ರಾಟ್ ಅಬೌಟ್ ಬೈ? ಸೊ ದಿಸ್ ಇಸ್ ಆಲ್ಸೋ ದ ಕ್ವಶನ್ ರಿಲೇಟೆಡ್ ಟು ಕಾಂಪೊನೆಂಟ್ ಆಫ್ ಬ್ಲಡ್. ಸೊ ಕ್ಲಾಟಿಂಗ್ ಆಫ್ ಬ್ಲಡನ್ನು ಮಾಡುವಂತಹ ಬ್ಲಡ್ ಕಾಂಪೊನೆಂಟ್ ಯಾವುದು ಅಂತ. ಓಕೆ, ಸೊ ದ ಆನ್ಸರ್ ಈಸ್ ಪ್ಲೇಟ್ಲೆಟ್ಸ್. ಪ್ಲೇಟ್ಲೆಟ್ಸ್ ಹೆಲ್ಪ್ಸ್ ಇನ್ ಕ್ಲಾಟಿಂಗ್ ಆಫ್ ಬ್ಲಡ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದಟ್ ಈಸ್ 12th ಕ್ವಶನ್. ನೇಮ್ ದ ಪಾರ್ಟ್ ಆಫ್ ದ ಸರ್ಕ್ಯುಲೇಟರಿ ಸಿಸ್ಟಮ್ ದಟ್ ಕನೆಕ್ಟ್ಸ್ ಕಿಡ್ನಿ ಟು ದ ಯೂರಿನರಿ ಬ್ಲ್ಯಾಡರ್. ನಾನು ಈ ಹಿಂದೆ ಕ್ವಶನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಿಡ್ನಿಯನ್ನು ಯೂರಿನರಿ ಬ್ಲ್ಯಾಡರ್ಗೆ ಕನೆಕ್ಟ್ ಮಾಡುವಂಥ ಸ್ಟ್ರಕ್ಚರ್ ಯಾವುದು ಅಂತಂದರೆ ದಟ್ ಈಸ್ ಯುರೇಟರ್. ಆಪ್ಷನ್ ಡಿ. ಅಂದರೆ ಸೊ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಎ ಪೇರ್ ಆಫ್ ಕಿಡ್ನೀಸ್. ಸೊ ಕಿಡ್ನಿಗೆ ಕನೆಕ್ಟ್ ಆದ ಹಾಗೆ 2 ಪೈಪ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಅದು ಯೂರಿನರಿ ಬ್ಲ್ಯಾಡರ್ಗೆ ಕನೆಕ್ಷನ್. ಯೂರಿನರಿ ಬ್ಲ್ಯಾಡರಿಂದ ಯುರೆತ್ರಾದ ಮೂಲಕ ಸೊ ದಿಸ್ ಈಸ್ ನಥಿಂಗ್ ಬಟ್ ಯುರೇಟರ್ ಅಂತ ಹೇಳಿ. ಸೊ ಇದು ಕಿಡ್ನಿ, ದಿಸ್ ಈಸ್ ಯೂರಿನರಿ ಬ್ಲ್ಯಾಡರ್. ಸೊ ಕಿಡ್ನಿಯನ್ನು ಮತ್ತು ಯೂರಿನರಿ ಬ್ಲ್ಯಾಡರ್ನ ಕನೆಕ್ಟ್ ಮಾಡೋ ಸ್ಟ್ರಕ್ಚರ್ ಯಾವುದು ಅಂತಂದರೆ ಯುರೇಟರ್. ಸೊ ಹಿಯರ್ ಯುರೇಟರ್ ಇಸ್ ದ ರೈಟ್ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 13th ಕ್ವಶನ್. ವಿಚ್ ಪಾರ್ಟ್ ಆಫ್ ದ ನೆಫ್ರಾನ್ ಅಲೋಸ್ ದ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಆಫ್ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಲೈಕ್ ಗ್ಲೂಕೋಸ್, ಮೈನೋ ಆಸಿಡ್ಸ್, ಸಾಲ್ಟ್ಸ್, ವಾಟರ್ ಇಂಟು ದ ಬ್ಲಡ್ ಕ್ಯಾಪಿಲರೀಸ್ ಅಂತ. ಅಂದರೆ ಯೂರಿನ್ ಫಿಲ್ಟ್ರೇಷನ್ ಆಗೋ ಟೈಮಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಆಗೋದು ಯಾವುದು? ಯೂಸ್ಫುಲ್ ಸಬ್ಸ್ಟೆನ್ಸಸ್ ಇರುತ್ತೆ. ವೇಸ್ಟ್ ಅಂತ ಕನ್ಸಿಡರ್ ಆದರೂ ಕೂಡ ಅದರಲ್ಲಿ ಕೆಲವು ಯೂಸ್ಫುಲ್ ಸಬ್ಸ್ಟೆನ್ಸಸ್ ಇರುತ್ತೆ. ಗ್ಲೂಕೋಸ್, ಅಮೈನೋ ಆಸಿಡ್, ಸಾಲ್ಟ್, ವಾಟರ್ ಇದೆಲ್ಲವನ್ನು ರೀಅಬ್ಸಾರ್ಬ್ ಮಾಡಿಕೊಂಡು ಮತ್ತೆ ಬ್ಲಡ್ ಕ್ಯಾಪಿಲರೀಸ್ಗೆ ಕಳಿಸುವಂತಹ ನೆಫ್ರಾನಿನ ಪಾರ್ಟ್ ಯಾವುದು ಅಂತ. ಓಕೆ, ಸೊ ಹಿಯರ್ ಟ್ಯೂಬ್ಯೂಲ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಟ್ಯೂಬ್ಯೂಲಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ರೀಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 14th ಕ್ವಶನ್. ಮೇನ್ ಎಕ್ಸ್ಕ್ರಿಟರಿ ಆರ್ಗನ್ ಆಫ್ ಹ್ಯೂಮನ್.
ಹ್ಯೂಮನಲ್ಲಿ ಮೇನ್ ಎಕ್ಸ್ಕ್ರಿಟರಿ ಆರ್ಗನ್ ಯಾವುದು ಅಂತ. ಓಕೆ, ಆಬ್ವಿಯಸ್ಲಿ ಕಿಡ್ನಿ ಈಸ್ ದ ಮೇಜರ್ ಎಕ್ಸ್ಕ್ರಿಟರಿ ಆರ್ಗನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ವಾಟ್ ಅಬೌಟ್ ಲಂಗ್ಸ್? ಲಂಗ್ಸ್ ಹೆಲ್ಪ್ ಇನ್ ಲೀವಿಂಗ್ ಔಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವೇಸ್ಟ್. ಓಕೆ, ಸ್ಕಿನ್ನಲ್ಲಿ ಸ್ವೆಟ್ ರೂಪದಲ್ಲಿ ಕೆಲವು ವೇಸ್ಟ್ಗಳು ಹೊರಗಡೆ ಹೋಗುತ್ತೆ. ಓಕೆ, ಸೊ ಹಾಗಾಗಿ ಕಿಡ್ನಿ ಈಸ್ ದ ಮೇಜರ್ ಆರ್ಗನ್ ಆಫ್ ರೇಷನ್. 15th ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸಸ್ ಈಸ್ ಟ್ರಾನ್ಸ್ಪೋರ್ಟೆಡ್ ಬೈ ಬ್ಲಡ್ ಪ್ಲಾಸ್ಮಾ? ಬ್ಲಡ್ ಪ್ಲಾಸ್ಮಾದಿಂದ ಯಾವ್ಯಾವ ಸಬ್ಸ್ಟೆನ್ಸ್ಗಳು ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ. ಓಕೆ, ಸೊ ಬ್ಲಡ್ ಪ್ಲಾಸ್ಮಾ ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 16th ಕ್ವಶನ್. ಇನ್ ಹ್ಯೂಮನ್ಸ್ ರೈಟ್ ಆರಿಕಲ್ ರಿಸೀವ್ಸ್ ಡ್ಯಾಶ್ ಬ್ಲಡ್ ಫ್ರಮ್ ಡ್ಯಾಶ್. ಸೊ ಈ ಹಾರ್ಟ್ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ರೈಟ್ ಆರಿಕಲ್ಗೆ ಬರುವಂತಹ ಬ್ಲಡ್, ಸೊ ಎಂತಹ ಬ್ಲಡ್ ಜೊತೆಗೆ ಎಲ್ಲಿಂದ ಅದು ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ಈ ಡಯಾಗ್ರಾಮನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಸೊ ವಿಲ್ ಗೆಟ್ ದ ಆನ್ಸರ್. ಇಲ್ಲಿ ರೈಟ್ ಆರಿಕಲ್ ಎಲ್ಲಿದೆ? ಓಕೆ, ಸೊ ಹಿಯರ್ ಇಸ್ ದ ರೈಟ್ ಆರಿಕಲ್. ರೈಟ್ ಆರಿಕಲ್ ಇಸ್ ನಥಿಂಗ್ ಬಟ್ ರೈಟ್ ಏಟ್ರಿಯಮ್ ಅಂತ ಹೇಳ್ತೀನಿ. ಓಕೆ, ಸೊ ಹಿಯರ್ ಇಟ್ ಈಸ್ ರೈಟ್ ಏಟ್ರಿಯಮ್. ಈ ರೈಟ್ ಏಟ್ರಿಯಮ್ಗೆ ಬ್ಲಡ್ಡನ್ನು ತೊಗೊಂಬರ್ತದೆ. ಅಂದರೆ ನೋಡಿ, ಇಲ್ಲಿ ಗ್ರೀನ್ ಕಲರಲ್ಲಿ ಇದೆ ಅಥವಾ ಬ್ಲೂ ಕಲರಲ್ಲಿ ತೋರಿಸಿರ್ತಾರೆ. ಬ್ಲೂ ಕಲರ್ ತೋರಿಸಿರೋದು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಓಕೆ, ಸೊ ಜೊತೆಗೆ ಎಲ್ಲಿಂದ ಬರ್ತದೆ ನೋಡಿ, ದ ಬ್ಲಡ್ ಈಸ್ ಕಮಿಂಗ್ ಫ್ರಮ್ ವೇನಾ ಕೇವಾ ಫ್ರಮ್ ಅಪ್ಪರ್ ಬಾಡಿ. ರೈಟ್ ಏಟ್ರಿಯಮ್ಗೆ ಬರುವಂಥ ಬ್ಲಡ್ ವೇನಾ ಕೇವಾದಿಂದ ಬರ್ತಿದೆ. ಲೋಯರ್ ಬಾಡಿಯಿಂದ ಕೂಡ ಬರ್ತದಲ್ಲ ಬ್ಲಡ್, ಆ ಬ್ಲಡ್ ಎಲ್ಲಿಂದ ಬರ್ತದೆ? ಇಲ್ಲೂ ಕೂಡ ವೇನಾ ಕೇವಾ ಇರ್ತದೆ. ಇದನ್ನು ನಾವು ಇನ್ಫೀರಿಯರ್ ವೇನಾ ಕೇವಾ ಅಂತ ಕರಿತೀವಿ. ಅಪ್ಪರ್ ಬಾಡಿಯಿಂದ ತರ್ತಕ್ಕಂತಹ ವೇನಾ ಕೇವಾವನ್ನು ಸುಪೀರಿಯರ್ ವೇನಾ ಕೇವಾ ಅಂತ ಕರಿತೀವಿ. ಈ ವೇನಾ ಕೇವಾದಿಂದ ಡಿಆಕ್ಸಿಜನೇಟೆಡ್ ಬ್ಲಡ್, ಅಂದರೆ ಬಾಡಿಯಿಂದ ಬರ್ತಾ ಇದೆ ಅಂತಂದರೆ ಸೆಲ್ಸ್ ಅಥವಾ ಟಿಶ್ಯೂಯಿಂದ ಬರ್ತಾ ಇದೆ ಅಂದರೆ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಇಂಪ್ಯೂರ್ ಬ್ಲಡ್ ಆಗಿರುತ್ತೆ. ಅದು ರೈಟ್ ಆರಿಕಲ್ಗೆ ಅಥವಾ ರೈಟ್ ಏಟ್ರಿಯಮ್ಗೆ ಬರ್ತದೆ. ಸೊ ವೇನಾ ಕೇವಾದಿಂದ ಬರುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಬರ್ತದೆ. ಸೊ ಆನ್ಸರ್ ಈಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಆ್ಯಂಡ್ ವೇನಾ ಕೇವಾ. ಓಕೆ, 17th ಕ್ವಶನ್ಗೆ ಹೋಗೋಣ. ವೇರ್ ಡಸ್ ದ ಮ್ಯಾಕ್ಸಿಮಮ್ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಸರೌಂಡಿಂಗ್ ಸೆಲ್ಸ್ ಅಕ್ಕರ್? ಅಂದರೆ ಬ್ಲಡ್ ವೆಸಲ್ಗಳ ಮೂಲಕ ಬ್ಲಡ್ ಟ್ರಾವೆಲ್ ಆಗ್ತಾ ಇರಬೇಕಾದ್ರೆ ಅದು ಫೈನಲಿ ಒಂದು ಸಿಂಕ್, ಯಾವುದು ಸೋರ್ಸು ಹಾರ್ಟ್ ಆದರೆ ಅಲ್ಲಿಂದ ಸಿಂಕಿಗೆ ಹೋಗುತ್ತೆ, ಅಂದರೆ ಸೆಲ್ಸಿಗೆ ಹೋಗ್ತದೆ. ಆ ಸೆಲ್ಸ್ಗೆ ಬ್ಲಡ್ಡನ್ನು ರೀಚ್ ಮಾಡಿಸುವಂತಹ ಬ್ಲಡ್ ವೆಸಲ್ನ ಒಂದು ಕಾಂಪೊನೆಂಟನ್ನು ನಾವು ಐಡೆಂಟಿಫೈ ಮಾಡಬೇಕಿಲ್ಲಿ. ಓಕೆ, ಸೊ ವೇರ್ ಡಸ್ ದ ಮ್ಯಾಕ್ಸಿಮಮ್ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಸರೌಂಡಿಂಗ್ ಸೆಲ್ಸ್? ಓಕೆ, ಬ್ಲಡ್ಡು ಮತ್ತು ಅದರ ಸರೌಂಡಿಂಗ್ ಸೆಲ್ಸ್ ನಡುವೆ ಮ್ಯಾಕ್ಸಿಮಮ್ ಎಕ್ಸ್ಚೇಂಜ್ ಆಫ್ ಬ್ಲಡ್ ಎಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ಅಂತಂದರೆ, ಸೊ ದಟ್ ಈಸ್ ಅಬೌಟ್ ಕೆಪಿಲರೀಸ್. ಓಕೆ, ಸೊ ಕೆಪಿಲರೀಸ್ ಯಾಕೆ ಅಂತಂದರೆ ಆ ಹಾರ್ಟಿಂದ ಆರ್ಟರೀಸ್ ಆರ್ ದ ಬ್ಲಡ್ ವೆಸಲ್ಸ್ ವಿಚ್ ಕ್ಯಾರಿ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ ಅಂತ ಹೇಳ್ತೀವಿ. ಅದು ಹೋಗಬೇಕಾದ್ರೆ ಇನ್ನು ಸೆಲ್ಗೆ ರೀಚ್ ಆಗೋಕ್ಕೆ ಮುಂಚೆ ಅದು ಸ್ಮಾಲ್ ಬ್ರಾಂಚಸ್ ಆಗಿ ಸ್ಪ್ಲಿಟ್ ಆಗ್ತದೆ. ಓಕೆ, ಸೊ ಈ ಬ್ರಾಂಚಸನ್ನು ಕೆಪಿಲರೀಸ್ ಅಂತೀವಿ. ಈ ಕೆಪಿಲರೀಸು ತುಂಬ ಚಿಕ್ಕದಿರುತ್ತೆ. ಎಷ್ಟು ಚಿಕ್ಕದಿರುತ್ತೆ ಅಂದರೆ 1 ಸೆಲ್ ತಿಕ್ನಷ್ಟು ಅದರ ವಾಲ್ ಇರ್ತದೆ. ಸೊ ಹಾಗಾಗಿ ಈಚ್ ಕೆಪಿಲರಿ ರೀಚಸ್ ಟು ದ ಇಂಡಿವಿಜುವಲ್ ಸೆಲ್ಸ್ ಆ್ಯಂಡ್ ವೇರ್ ದ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ ಟೇಕ್ಸ್ ಪ್ಲೇಸ್. ಸೊ ಹಾಗಾಗಿ ಕೆಪಿಲರೀಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಪಿಕ್ಚರ್ ನೋಡೋದಾದರೆ ಇಲ್ಲಿ ನೋಡಿ, ಆರ್ಟರಿಯಿಂದ ಆಕ್ಸಿಜನೇಟೆಡ್ ಬ್ಲಡ್ ಬರ್ತಾ ಇದೆ. ಅದು ಇದರ ಕೆಪಿಲರೀಸು ಅಲ್ಲಿ ಸ್ಪ್ಲಿಟ್ ಆಗಿ ಸಣ್ಣ ಬ್ಲಡ್ ವೆಸಲ್ಸ್ ಆಗಿರ್ತದೆ. ಸೊ ಈ ಬ್ಲಡ್ ವೆಸಲ್ಸ್ ಏನು ಮಾಡ್ತದೆ, ಕೆಪಿಲರೀಸ್ ಏನು ಮಾಡುತ್ತೆ, ಸುತ್ತ ಇರುವಂತಹ ಸೆಲ್ಗಳಿಗೆ ಮೆಟೀರಿಯಲ್ಸನ್ನು ಎಕ್ಸ್ಚೇಂಜ್ ಮಾಡುತ್ತೆ, ಲೈಕ್ ಆಕ್ಸಿಜನ್ನು, ಫುಡ್ಡು ಏನು ತಂದಿರುತ್ತೋ ಅದನ್ನು. ಹಾಗಾಗಿ ಕೆಪಿಲರೀಸ್ ವಿಲ್ ಬಿ ದ ರೈಟ್ ಆನ್ಸರ್. ವಾಟ್ ಅಬೌಟ್ ಅನದರ್ ಆಪ್ಷನ್ಸ್ ಲೈಕ್ ಹಾರ್ಟ್? ಹಾರ್ಟ್ ಇಸ್ ದ ಮೇಜರ್ ಆರ್ಗನ್ ವಿಚ್ ಪಂಪ್ಸ್ ದ ಬ್ಲಡ್ ಅಷ್ಟೆ ಅಲ್ವಾ, ಬ್ಲಡ್ ಪಂಪ್ ಮಾಡುತ್ತೆ. ಸೊ ವೇನ್ಸ್ ಕೆಲಸ ಏನು? ವೇನ್ಸ್ ದ ಕ್ಯಾರಿ ಬ್ಲಡ್ ಟುವರ್ಡ್ಸ್ ದ ಹಾರ್ಟ್. ಓಕೆ, ಹಾರ್ಟಿನ ಕಡೆಗೆ ಬ್ಲಡ್ಡನ್ನು ತೊಗೊಂಬರ್ತವೆ. ವಾಟ್ ಅಬೌಟ್ ಆರ್ಟ್ರೀಸ್? ಆರ್ಟ್ರೀಸ್ ಕ್ಯಾರಿ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಅವೇ ಫ್ರಮ್ ದ ಹಾರ್ಟ್. ಈ ರೀತಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 19th ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನಿಸಮ್ಸ್ ಹ್ಯಾವ್ ಸಿಂಗಲ್ ಸರ್ಕ್ಯುಲೇಷನ್? ಸಿಂಗಲ್ ಸರ್ಕ್ಯುಲೇಷನ್ ಇರುವಂಥ ಆರ್ಗನಿಸಮ್ಸ್ ಯಾವುದು ಅಂತ. ಸೊ ಅದಕ್ಕೆ ಮುಂಚೆ ಸಿಂಗಲ್ ಸರ್ಕ್ಯುಲೇಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಸಿಂಗಲ್ ಸರ್ಕ್ಯುಲೇಷನ್ ಇಸ್ ಅ ಸರ್ಕ್ಯುಲೇಷನ್ ಇನ್ ವಿಚ್ ಬ್ಲಡ್ ಕಮ್ಸ್ ಓನ್ಲಿ ಒನ್ಸ್ ಇನ್ ಟು ದ ಹಾರ್ಟ್. ಓನ್ಲಿ ಒನ್ಸ್ ಇನ್ ಟು ದ ಹಾರ್ಟ್. ಯಾವುದಕ್ಕೆ ಎನರ್ಜಿಯ ಅವಶ್ಯಕತೆ ಇಲ್ವೋ ಅಥವಾ ತುಂಬ ಕಡಿಮೆ ಅವಶ್ಯಕತೆ ಇದೆಯೋ ಅಂತಹ ಆರ್ಗ್ಯಾನಿಸಮ್ನಲ್ಲಿ ಆಕ್ಸಿಜನ್ ಅವಶ್ಯಕತೆಯೂ ಕಡಿಮೆ ಇರ್ತದೆ. ಅಂದರೆ
ಆಕ್ಸಿಜನ್ ಈಸ್ ಯೂಸ್ಫುಲ್ ಫಾರ್ ಬ್ರೇಕಿಂಗ್ ಡೌನ್ ಆಫ್ ಫುಡ್ ಆ್ಯಂಡ್ ರಿಲೀಸ್ ಎನರ್ಜಿ ಅಂತ ಹೇಳ್ತೀವಿ. ಓಕೆ, ಸೊ ಆಕ್ಸಿಜನ್ ಅವಶ್ಯಕತೆ ಕಡಿಮೆ ಇದ್ದಾಗ ಅಲ್ಲಿ ಇನ್ಸಫಿಷಿಯೆಂಟ್ ಸಪ್ಲೈ ಆಫ್ ಆಕ್ಸಿಜನ್ ಇದ್ರೂ ನಡೀತದೆ. ಸೊ ಅಂತಹ ಲೆಸ್ ಎನರ್ಜಿ ನೀಡೆಡ್ ಆರ್ಗನಿಸಮ್ಸ್ ಯಾವುದಿದೆ, ಜೊತೆಗೆ ಸಿಂಗಲ್ ಸರ್ಕ್ಯುಲೇಷನ್ ತೋರಿಸುವಂಥ ಆರ್ಗನಿಸಮ್ ಯಾವುದು ಅಂತ, ಸೊ ಆ ಒಂದು ಆಸ್ಪೆಕ್ಟಲ್ಲಿ ನೋಡ್ಬೋದು. ಇನ್ನೊಂದು ಆಸ್ಪೆಕ್ಟಲ್ಲಿ ನೋಡೋದಾದರೆ ಚೇಂಬರ್ಸ್ ಆಫ್ ದ ಹಾರ್ಟ್. ಸೊ ಲೋಯೆಸ್ಟ್ ಚೇಂಬರ್ ಆಫ್ ಹಾರ್ಟ್ ಇರೋದು ಫಿಶಸ್ಸಲ್ಲಿ, ದಟ್ ಈಸ್ 2 ಚೇಂಬರ್ಡ್ ಹಾರ್ಟ್ ಇದೆ. ಇಲ್ಲಿ ಮಿಕ್ಸಿಂಗ್ ಆಫ್ ಬ್ಲಡ್ ಆಗಿಬಿಡ್ತದೆ, ಅಂದರೆ ಆಕ್ಸಿಜನೇಟೆಡ್ ಡಿಆಕ್ಸಿಜನೇಟೆಡ್ ಬ್ಲಡನ್ನು ಸಪ್ರೇಟ್ ಮಾಡೋದಕ್ಕೆ ಚೇಂಬರ್ಸ್ ಇಲ್ಲ, ಹಾಗಾಗಿ ಮಿಕ್ಸಿಂಗ್ ಆಫ್ ಬ್ಲಡ್ ಇರ್ತದೆ. ಇಲ್ಲಿ ಒಂದೇ ಸರಿ ಹಾರ್ಟಿಗೆ ಬ್ಲಡ್ ಬಂದು ಹೋಗುತ್ತೆ ಅಂತ. ಸೊ ಹಿಯರ್ ಫಿಶಸ್ ಈಸ್ ದ ರೈಟ್ ಆನ್ಸರ್, ವೇರ್ ಇಟ್ ಕಂಟೈನ್ 2 ಚೇಂಬರ್ಡ್ ಹಾರ್ಟ್ ವೇರ್ ಮಿಕ್ಸಿಂಗ್ ಆಫ್ ಬ್ಲಡ್ ಟೇಕ್ಸ್ ಪ್ಲೇಸ್. ಇನ್ನು ಮ್ಯಾಮಲ್ಸು, ಬರ್ಡ್ಸು, ರೆಪ್ಟೈಲ್ಸಲ್ಲೆಲ್ಲ ಆಕ್ಸಿಜನೇಟೆಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಸಪ್ರೇಟಾಗಿ ಹೋಗ್ತಾ ಇರ್ತದೆ. ಕಾರಣ ಏನಂದರೆ ಅದರಲ್ಲಿ 3 and 4 ಚೇಂಬರ್ಡ್ ಹಾರ್ಟ್ ಇರುತ್ತೆ. ಸೊ ವೆನ್ ಕಂಪೇರ್ ಟು ಫಿಶಸ್ ಎಫಿಷಿಯನ್ಸಿ ಆಫ್ ಹಾರ್ಟ್ ಜಾಸ್ತಿ ಇರುತ್ತೆ ಅಲ್ಲಿ. ಓಕೆ, ದಟ್ ಈಸ್ ದ ಆನ್ಸರ್, ಫಿಶಸ್. 20th ಕ್ವಶನ್ಗೆ ಹೋಗೋಣ. ವಿಚ್ ಪ್ಲಾಂಟ್ ಟಿಶ್ಯೂ ಟ್ರಾನ್ಸ್ಪೋರ್ಟ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ರೂಟ್ಸ್ ಟು ದ ಲೀಫ್? ಸೊ ಇಲ್ಲಿ ರೂಟಿಂದ ಲೀಫಿಗೆ, ಓಕೆ, ರೂಟಲ್ಲಿ ಅಬ್ಸರ್ವ್ ಆಗಿರೋ ವಾಟರು ಮಿನರಲ್ಸು ಲೀಫ್ವರೆಗೂ ರೀಚ್ ಆಗಬೇಕು ಅಂದರೆ ಅದಕ್ಕೆ ಹೆಲ್ಪ್ ಮಾಡುವಂಥ ಟಿಶ್ಯೂ ಯಾವುದು ಅಂತ ಕೇಳಿದ್ದಾರೆ. ದಟ್ ಮೀನ್ಸ್ ದಟ್ ದ ಟಿಶ್ಯೂ ವಿಚ್ ಕಂಡಕ್ಟ್ ವಾಟರ್ ಆ್ಯಂಡ್ ಮಿನರಲ್ಸ್. ಸೊ ಇಟ್ ಈಸ್ ಸಿಂಪಲ್, ದಟ್ ಈಸ್ xylem ಈಸ್ ದ ಆನ್ಸರ್ ಹಿಯರ್. ವಾಟರ್ ಆ್ಯಂಡ್ ಮಿನರಲ್ಸನ್ನು ಕಂಡಕ್ಟ್ ಮಾಡೋದು. ವಾಟ್ ಅಬೌಟ್ ಫ್ಲೋಯಮ್? ಫ್ಲೋಯಮ್ ಹೆಲ್ಪ್ಸ್ ಇನ್ ದ ಟ್ರಾನ್ಸ್ಲೋಕೇಶನ್ ಆಫ್ ಫುಡ್ prepared by leaf to all parts of the body. ಲೀಫಿಂದ ಆಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿಗೆ ತೊಗೊಂಡು ಹೋಗುವಂತಹ ಒಂದು ಕೆಲಸವನ್ನು ಫ್ಲೋಯಮ್ ಮಾಡ್ತೀವಿ. ಇನ್ನು ಪ್ಯಾರನ್ಕೈಮ, ಕೊಲೆನ್ಕೈಮ ಇದು ಔಟ್ ಆಫ್ ಸಿಲೆಬಸ್, ಅದನ್ನು ಬೇಕಾಗಿಲ್ಲ ನಮಗೆ. ನೆಕ್ಸ್ಟ್ 21st ಕ್ವಶನ್ ನೋಡಿ. ದ ಟಿಶ್ಯೂ ದಟ್ ಕ್ಯಾರೀಸ್ ಡೈಜೆಸ್ಟೆಡ್ ಅಂಡ್ ಅಬ್ಸಾರ್ಬ್ಡ್ ಫ್ಯಾಟ್ ಫ್ರಮ್ ಇಂಟೆಸ್ಟೈನ್. ಸೊ ಇಂಟೆಸ್ಟೈನಿಂದ ಡೈಜೆಸ್ಟೆಡ್ ಮತ್ತು ಅಬ್ಸಾರ್ಬ್ಡ್ ಫ್ಯಾಟನ್ನು ಕ್ಯಾರಿ ಮಾಡುವಂಥ ಟಿಶ್ಯೂ ಯಾವುದು ಅಂತ. ಸೊ ದ ಆನ್ಸರ್ ಈಸ್ ಲಿಂಫ್. So lymph is a type of fluid tissue or fluid connective tissue in the body. ನಮ್ಮ ಬಾಡಿಲಿ, ಹ್ಯೂಮನ್ ಬಾಡಿಲಿ ಏನು 2 types ಆಫ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಇದೆ. ಒಂದು ಬ್ಲಡ್ಡು, ಇನ್ನೊಂದು ಲಿಂಫ್. ಓಕೆ, ಬ್ಲಡ್ಗೂ ಲಿಂಫ್ಗೂ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. ಓಕೆ, ಸೊ ಕಲರ್ಲೆಸ್ ಪ್ಲಾಸ್ಮಾ ಇರ್ತದೆ ಲಿಂಫಲ್ಲಿ, ಮತ್ತು ಪ್ರೋಟೀನ್ ಸ್ವಲ್ಪ ಕಡಿಮೆ ಇರ್ತದೆ ವೆನ್ ಕಂಪೇರ್ ಟು ಬ್ಲಡ್. ಸೊ ಇದು ಏನು ಮಾಡ್ತದೆ, ಡೈಜೆಸ್ಟಿವ್ ಮತ್ತು ಅಬ್ಸಾರ್ಬ್ಡ್ ಫ್ಯಾಟನ್ನು ಇಂಟೆಸ್ಟೈನಿಂದ ಕ್ಯಾರಿ ಮಾಡ್ತಾ ಇರ್ತದೆ. ಓಕೆ, ದಟ್ ಈಸ್ ದ ಫಂಕ್ಷನ್ ಆಫ್ ಲಿಂಫ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಟ್ರಾನ್ಸ್ಪಿರೇಷನ್ ಹೆಲ್ಪ್ಸ್ ಇನ್ ಟೆಂಪ್ರೇಚರ್ ರೆಗ್ಯುಲೇಷನ್, ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್, ಅಪ್ವರ್ಡ್ ಮೂಮೆಂಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್, ಆಲ್ ದಿ ಅಬವ್. ಓಕೆ, ಸೊ ಟ್ರಾನ್ಸ್ಪಿರೇಷನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಆ್ಯಕ್ಚುಲಿ ವಾಟ್ ಈಸ್ ಟ್ರಾನ್ಸ್ಪಿರೇಷನ್? ಟ್ರಾನ್ಸ್ಪಿರೇಷನ್ ಈಸ್ ದ ಲಾಸ್ ಆಫ್ ವಾಟರ್ ಫ್ರಮ್ ದ ಪ್ಲಾಂಟ್ ಬಾಡಿ. ಲಾಸ್ ಆಫ್ ವಾಟರ್ ಯಾವ ರೂಪದಲ್ಲಿ? ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್. ಎಕ್ಸಸ್ ವಾಟರ್ ಇದ್ದಾಗ ಪ್ಲಾಂಟ್ ಬಾಡಿಲಿ ಆ ವಾಟರು ಲೀಫಿನ ಮೂಲಕ, ಲೀಫಲ್ಲಿರುವ ಸ್ಟೊಮ್ಯಾಟೋದ ಮೂಲಕ ಹೊರಗಡೆ ಹೋಗುತ್ತೆ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್. ಈ ಒಂದು ಪ್ರಾಸೆಸ್ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಈ ವಾಟರ್ನ ಹೊರಗಡೆ ಹಾಕೋದ್ರಿಂದ ಪ್ಲಾಂಟಿಗೆ ಏನು ಬೆನಿಫಿಟ್ಟು ಅಂತ. ಓಕೆ, ಸೊ ನೋಡಿ, ವಾಟರ್ನ ಹೊರಗಡೆ ಹಾಕೋದ್ರಿಂದ, ಫಾರ್ ಎಕ್ಸಾಂಪಲ್ ನಾವು ಸ್ವೆಟ್ ಆಗ್ತೀವಿ. ನಾವು ಯಾಕೆ ಸ್ವೆಟ್ ಆಗ್ತೀವಿ ಅಂತಂದರೆ ಟೆಂಪ್ರೇಚರ್ ರೆಗ್ಯುಲೇಷನ್ ಮೆಕ್ಯಾನಿಸಮ್. ಅದು ನಮ್ಮ ಬಾಡಿ ಹೀಟ್ ಆದಾಗ ಅದನ್ನು ಕೂಲ್ ಮಾಡೋದಕ್ಕೋಸ್ಕರ ಬಾಡಿಯಿಂದ ಸ್ವೆಟ್ ಹೊರಗಡೆ ಬರ್ತಾ ಇರ್ತದೆ. ಅಫ್ಕೋರ್ಸ್ ಇಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಎಕ್ಸ್ಕ್ರೀಷನ್, ಬಟ್ ಸ್ವೆಟ್ ಇಂದ ಟೆಂಪ್ರೇಚರ್ ರೆಗ್ಯುಲೇಷನ್ ಕೂಡ ಆಗ್ತಾ ಇರ್ತದೆ ಬಾಡಿಲಿ ಅಂತ. ಸೊ ಇಲ್ಲೂ ಕೂಡ ಅಷ್ಟೇ, ನಮಗೆ ಹೇಗೆ ಸ್ವೆಟ್ ಹೋಗಿ ಟ್ರಾನ್ಸ್ಪಿರೇಷನ್ ಇಲ್ಲಿ ಆ ರೀತಿ ಆ್ಯಕ್ಟ್ ಆಗ್ತಾ ಇರ್ತದೆ. ಸೊ ಲೀಫ್ ಸರ್ಫೇಸನ್ನು ಅಥವಾ ಕೂಲ್ ಆಗಿಡೋದಕ್ಕೆ ವಾಟರ್ ಲಾಸ್ ಆಗ್ತಾ ಇರ್ತದೆ. ಅಂದರೆ ಇಟ್ ಈಸ್ ಅ ಮೆಕ್ಯಾನಿಸಮ್ ಆಫ್ ಟೆಂಪರೇಚರ್ ರೆಗ್ಯುಲೇಷನ್ ಅಂತ ಆಯಿತು. ನೆಕ್ಸ್ಟ್ ಎರಡನೇ ಆಪ್ಷನ್ ನೋಡಿ, ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್. ಓಕೆ, ಸೊ ಟ್ರಾನ್ಸ್ಪಿರೇಷನ್ ಎಲ್ಲಿ ಆಗ್ತಾ ಇದೆ? ಲೀಫಲ್ಲಿ ಆಗ್ತಾ ಇದೆ. ವಾಟರ್ ಆ್ಯಂಡ್ ಮಿನರಲ್ಸ್ ಎಲ್ಲಿ ಅಬ್ಸರ್ವ್ ಆಗುತ್ತೆ? ಓಕೆ, ಸೊ ಇಫ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಪ್ಲಾಂಟ್, ಓಕೆ, ಸೊ ಲೀಫಲ್ಲಿ ಟ್ರಾನ್ಸ್ಪಿರೇಷನ್ ಆಗ್ತಾ ಇದೆ. ಸೊ ಇನ್ ದ ಫಾರ್ಮ್ ಆಫ್ ವಾಟರ್ ವೇಪರ್ಸ್, ವಾಟರ್ ಹೊರಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ಟ್ರಾನ್ಸ್ಪಿರೇಷನ್ ಆಗೋದಕ್ಕೂ ಅಬ್ಸಾರ್ಪ್ಷನ್ ಆಫ್ ವಾಟರ್ಗೂ ಏನು ಸಂಬಂಧ ಅಂತಂದರೆ ದೇರ್ ಇಸ್ ಅನ್ ಆಬ್ವಿಯಸ್ ರಿಲೇಷನ್ಶಿಪ್. ನೋಡಿ, ಇಲ್ಲಿ ವಾಟರ್ ಎವಾಪ್ರೇಟ್ ಆದ ಹಾಗೆಲ್ಲ ಆ ಸೆಲ್ಸಿಂದ, ಲೀಫಲ್ಲಿರುವ ಸೆಲ್ಸಿಂದ ಇಲ್ಲಿ ಒಂದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಅಥವಾ ಒಂದು ಪುಲ್ ಕ್ರಿಯೇಟ್ ಆಗುತ್ತೆ. ಈ ಪುಲ್ಲು ಆ ಝೈಲಮ್ನ ಮೂಲಕ, ಝೈಲಮ್ ಟಿಶ್ಯೂ, ಇದಕ್ಕೆ ಕನೆಕ್ಟ್ ಆಗಿರೋ ಝೈಲಮ್ ಟಿಶ್ಯೂವಿನ ಮೂಲಕ ಏನು ಟ್ರಾವೆಲ್ ಆಗಿ ಅಪ್ ಟು ದ ರೂಟ್ ಸೆಲ್ಸ್ವರೆಗೂ ಬರ್ತದೆ. ಆ ಫೋರ್ಸ್ ಎಷ್ಟಿರುತ್ತೆ ಅಂತಂದರೆ
ಥೌಸಂಡ್ಸ್ ಆಫ್ ಫೀಟ್ಸ್ ಅಥವಾ ಹಂಡ್ರೆಡ್ಸ್ ಆಫ್ ಫೀಟ್ಸ್ ಇದ್ರೂ ಕೂಡ ಒಂದು ಟ್ರೀ ಲೀಫಲ್ಲಿ ಕ್ರಿಯೇಟ್ ಆಗಿರುವ ಟೆನ್ಷನ್ ಅಥವಾ ಪುಲ್ ಅದು ರೂಟ್ ಸೆಲ್ಸ್ವರೆಗೂ ರೀಚ್ ಆಗ್ತದೆ. ಈ ರೂಟ್ ಸೆಲ್ಸ್ ಏನು ಮಾಡ್ತವೆ, ಆ ಟೆನ್ಷನ್ಗೆ ಅಥವಾ ಪುಲ್ಲಿಂಗ್ ಫೋರ್ಸ್ಗೆ ಪಕ್ಕದಲ್ಲಿ ಅಥವಾ ಸಾಯಿಲಲ್ಲಿರುವ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ತವೆ. ಓಕೆ, ಅಬ್ಸರ್ವ್ ಮಾಡಿಕೊಂಡು ಝೈಲಮ್ ಮೂಲಕ ಮತ್ತೆ ಎಲ್ಲಿಗೆ ಅವಶ್ಯಕತೆ ಇದೆಯೋ ಅಲ್ಲಿಗೆ, ಅಂದರೆ ಲೀಫಿಗೋ ಅಥವಾ ಬೇರೆ ಒಂದು ಪಾರ್ಟ್ ಆಫ್ ದಿ ಪ್ಲಾಂಟ್ಗೋ ಕಳಿಸ್ತವೆ ಅಂತ. ಸೊ ಅಂದರೆ ಟ್ರಾನ್ಸ್ಪಿರೇಷನಿಂದ ವಾಟರ್ ಲಾಸ್ ಆಯಿತು, ವಾಟರ್ ಲಾಸ್ ಆದಾಗ ಅಲ್ಲಿ ಒಂದು ಪುಲ್ ಕ್ರಿಯೇಟ್ ಆಯಿತು, ಆ ಪುಲ್ ರೂಟ್ಗೆ ಬಂದು ರೀಚ್ ಆಯಿತು, ಆ ಪುಲ್ ಅಥವಾ ಪ್ರೆಷರಿಗೆ ರೂಟ್ ಸೆಲ್ಸು ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ತು. ಸೊ ಹೀಗೆ ಇದು ವಾಟರ್ ಮಿನರಲ್ಸ್ ಅಬ್ಸಾರ್ಪ್ಷನಲ್ಲೂ ಕೂಡ ಸಹಾಯ ಮಾಡ್ತದೆ. ಸೊ ಇದನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಟ್ರಾನ್ಸ್ಪಿರೇಷನ್ ಹೆಲ್ಪ್ಸ್ ಇನ್ ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಅದೇ ಪುಲ್ಲು ಅಥವಾ ಟೆನ್ಷನಿಂದ ಮೇಲಕ್ಕೆ ವಾಟರು ಮೂವ್ ಆಗ್ತಾ ಇರ್ತದೆ ಥ್ರೂ ದ ಝೈಲಮ್. ಹಾಗಾಗಿ ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಹಿಯರ್ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಆರ್ ಆಲ್ ರೈಟ್. ಹಾಗಾಗಿ ಫೈನಲಿ ನಾವು ಯಾವ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀವಿ ಇಲ್ಲಿ? ವಿ ಸೆಲೆಕ್ಟ್ ಆಲ್ ದಿ ಅಬೋವ್ ಇಸ್ ದ ಆಪ್ಷನ್ ಆನ್ಸರ್. ಓಕೆ, ನೆಕ್ಸ್ಟ್. ಐ ಹೋಪ್ ಯು ಅಂಡರ್ಸ್ಟುಡ್. ಇದು ಮಾಡೆಲ್ ಪೇಪರ್ನಲ್ಲೂ ಕೂಡ ಈ ಕ್ವಶನ್ ಬಂದಿದೆ. ಸೊ ಇಲ್ಲಿ ನಾನು ಅದನ್ನು ಮಾಡಿಫೈ ಮಾಡಿ ಬೇರೆ ಥರ, ಅಂದರೆ ಟೆಂಪ್ರೇಚರ್ ರೆಗ್ಯುಲೇಷನ್ ಇನ್ಕ್ಲೂಡ್ ಮಾಡಿ ಕ್ವಶನ್ಸ್ ಫ್ರೇಮ್ ಮಾಡಿದ್ದೀನಿ. 23rd ಕ್ವಶನ್ಗೆ ಹೋಗೋಣ. ದ ಆರ್ಗಾನಿಸಮ್ ದಟ್ ರಿಮೂವ್ ವೇಸ್ಟ್ ಬೈ ಸಿಂಪಲ್ ಡಿಫ್ಯೂಷನ್ ಫ್ರಮ್ ದ ಬಾಡಿ ಸರ್ಫೇಸ್ ಇನ್ ಟು ದ ಸರೌಂಡಿಂಗ್ ವಾಟರ್. ಓಕೆ, ಸೊ ದಿಸ್ ಈಸ್ ದ ಸ್ಟ್ರಾಟಜೀಸ್ ಆಫ್ ಎಕ್ಸ್ಕ್ರೀಷನ್ಗೆ ಸಂಬಂಧಿಸಿದ ಕ್ವಶನ್. ಅಂದರೆ ಒಂದೊಂದು ಆರ್ಗಾನಿಸಮು ತನ್ನ ಗ್ರೇಡ್ ಆಫ್ ಆರ್ಗನೈಸೇಷನ್ ಮೇಲೆ ಎಕ್ಸ್ಕ್ರೀಷನ್ ಪ್ರಾಸೆಸನ್ನು ಮಾಡ್ತಾ ಇರ್ತದೆ. ಸೊ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸನ್ನು ತಗೊಳ್ಳಿ. ಹ್ಯೂಮನ್ ಬೀಯಿಂಗ್ಸಲ್ಲಿ ಎಕ್ಸ್ಕ್ರೀಷನ್ಗಂತಲೇ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಇದೆ, ಅಂದರೆ ಸಿಸ್ಟಮ್ ಇದೆ, ಎಕ್ಸ್ಕ್ರಿಟರಿ ಸಿಸ್ಟಮ್, ಕಿಡ್ನಿ ಇದೆಲ್ಲ ಇರ್ತದೆ. ಸೊ ಆದರೆ ಲೋಯರ್ ಆರ್ಗನಿಸಮ್ಸಲ್ಲಿ ಯಾವುದೇ ರೀತಿ ಸಿಸ್ಟಮ್ ಇರಲ್ಲ. ಈವನ್ ಅಲ್ಲಿ ಲೋಯೆಸ್ಟ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ, ಸೆಲ್ ಲೆವೆಲ್ಲು ಅಥವಾ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಇರುತ್ತೆ. ಅಲ್ಲಿ ಯಾವ ರೀತಿ ಎಕ್ಸ್ಕ್ರೀಷನ್ ಆಗುತ್ತೆ ಅನ್ನೋದು. ಓಕೆ, ಸೊ ಇಲ್ಲಿ ಎಕ್ಸ್ಕ್ರೀಷನ್ ಹೇಗಾಗುತ್ತೆ? ಅವಾಗ ಒಂದು ಆರ್ಗನ್ನೇ ಇಲ್ಲ ಅಂದಾಗ ಬಾಡಿ ಸರ್ಫೇಸನ್ನೇ ಅದು ಎಕ್ಸ್ಕ್ರಿಟರಿ ಒಂದು ಸ್ಟ್ರಕ್ಚರ್ ಆಗಿ ಡಿಸೈಡ್ ಮಾಡ್ತದೆ. ಸೊ ಇಲ್ಲಿ ನೋಡಿ, ಸಿಂಪಲ್ ಡಿಫ್ಯೂಷನ್ ಅಂತ ಒಂದು ಪ್ರಾಸೆಸ್ ಇದೆ. ಸೊ ಈ ಸಿಂಪಲ್ ಡಿಫ್ಯೂಷನ್ ಅಂದರೆ ಏನು? ಹೈಯರ್ ಕನ್ಸಂಟ್ರೇಷನಿಂದ ಲೋಯರ್ ಕನ್ಸಂಟ್ರೇಷನ್ಗೆ ಸಬ್ಸ್ಟೆನ್ಸಸ್ಸು ಮೂವ್ ಆಗುತ್ತೆ. ಓಕೆ, ಸೊ ವಿತೌಟ್ ದ ಎಕ್ಸ್ಪೆಂಡಿಚರ್ ಆಫ್ ಎನಿ ಎನರ್ಜಿ. ಸೊ ಇದನ್ನು ಫಾಲೋ ಮಾಡಿ ಎಕ್ಸ್ಕ್ರೀಷನ್ಗೆ ಒಂದು ಪ್ರಾಸೆಸ್ ಆಗಿ ಯೂಸ್ ಮಾಡ್ಕೊಳ್ಳುವಂಥ ಆರ್ಗನಿಸಮ್ ಯಾವುದು ಅಂತ ಇಲ್ಲಿ 4 ಆಪ್ಷನ್ ಇದೆ: ಫಿಶ್, ಕ್ರೊಕೊಡೈಲ್, ವೇಲು ಮತ್ತು ಅಮೀಬಾ. ಸೊ ಇಲ್ಲಿ 4 ಆಪ್ಷನಲ್ಲಿ ಫಿಶನ್ನು ತಗೊಂಡ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎಕ್ಸ್ಕ್ರಿಟರಿ ಆರ್ಗನ್ ಇದೆ, ಯಾಕಂದರೆ ಇಲ್ಲಿ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಇದೆ. ಕ್ರೊಕೊಡೈಲ್ ಕೂಡ ಹೈಯರ್ ಆರ್ಗನಿಸಮ್, ವೇಲ್ ಕೂಡ ಮ್ಯಾಮೆಲಿಯನ್ ಆರ್ಗನಿಸಮ್ ವಿಚ್ ಇಸ್ ಹೈಯರ್ ಆರ್ಗನಿಸಮ್. ಈ ಮೂರಲ್ಲೂ ಕೂಡ ಎಕ್ಸ್ಕ್ರಿಟರಿ ಸಿಸ್ಟಮ್ ಇದೆ, ತನ್ನದೇ ಆಗಿರತಕ್ಕಂಥ ಎಕ್ಸ್ಕ್ರಿಟರಿ ಸಿಸ್ಟಮನ್ನು ಹೊಂದಿರ್ತವೆ. ಆದರೆ ಅಮೀಬಾ ಅನ್ನೋ ಆರ್ಗನಿಸಮ್ ಇದೆಲ್ಲ, ಸೊ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇಟ್ ಈಸ್ ಯೂನಿಸೆಲ್ಲರ್ ಆರ್ಗನಿಸಮ್. ಇಲ್ಲಿ ಯಾವುದೇ ರೀತಿ ಎಕ್ಸ್ಕ್ರಿಟರಿ ಸಿಸ್ಟಮ್ ಇರೋದಿಲ್ಲ, ಒಂದೇ ಒಂದು ಸೆಲ್ಲು ಒಂದು ಆರ್ಗನಿಸಮ್ ಆಗಿರುತ್ತೆ. ಹಾಗಾಗಿ ಎಲ್ಲವೂ ಅದರಲ್ಲಿ ಆಗೋದ್ರಿಂದ ಸರೌಂಡಿಂಗ್ ವಾಟರ್ಗೆ ತನ್ನಲ್ಲಿರುವ ವೇಸ್ಟನ್ನು ಸಿಂಪಲ್ ಡಿಫ್ಯೂಷನ್ ಮೂಲಕ ಹೊರಗಡೆ ಆಗುತ್ತೆ. ಅಂದರೆ ಅಮೀಬಾ ಸೆಲ್ಲಲ್ಲಿ ವೇಸ್ಟ್ ಕನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ದಿ ಸರೌಂಡಿಂಗ್ ವಾಟರ್ಲಿರುವ ವೇಸ್ಟ್. ಸೊ ಹಾಗಾಗಿ ಅದು ಡಿಫ್ಯೂಷನ್ ಮೂಲಕ ಹೈಯರ್ ಟು ಲೋಯರ್ ಹೊರಗಡೆ ಆಗ್ತಾ ಹೋಗುತ್ತೆ. ಸೊ ಅಮೀಬಾ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. 24th ಕ್ವಶನ್ಗೆ ಹೋಗೋಣ. ಸಬ್ಸ್ಟೆನ್ಸಸ್ ಇನ್ ದ ಇನಿಷಿಯಲ್ ಫಿಲ್ಟ್ರೇಟ್ that are selectively reabsorbed from the urine. ಇನಿಷಿಯಲ್ ಫಿಲ್ಟ್ರೇಟಿಂದ ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ ಆಗುತ್ತೆ. ಓಕೆ, ಸೊ ಯಾವ್ಯಾವ ಸಬ್ಸ್ಟೆನ್ಸ್ಗಳು ಇಲ್ಲಿ ರಿಅಬ್ಸರ್ವ್ ಆಗುತ್ತೆ ಅಂತ, ಯೂಸ್ಫುಲ್ ಸಬ್ಸ್ಟೆನ್ಸಸ್. ಓಕೆ, ಸೊ ಇಲ್ಲಿ ಗ್ಲೂಕೋಸ್ ರಿಅಬ್ಸರ್ವ್ ಆಗುತ್ತೆ, ಅಮೈನೋ ಆಸಿಡ್ಸ್ ರಿಅಬ್ಸರ್ವ್ ಆಗುತ್ತೆ, ಸಾಲ್ಟ್ ಆ್ಯಂಡ್ ವಾಟರ್ ಕೂಡ ರಿಅಬ್ಸರ್ವ್ ಆಗುತ್ತೆ. ಸೊ ಎಲ್ಲವೂ ಕೂಡ ಸೆಲೆಕ್ಟಿವ್ ರಿಅಬ್ಸಾರ್ಪ್ಷನ್ ಆಗೋದ್ರಿಂದ ಸೊ ವಿ ಗೋ ವಿತ್ ದ ಆಪ್ಷನ್ ಆಲ್ ದಿ ಅಬೋವ್. ಸೊ ನೀವು ಯೂರಿನ್ ಫಾರ್ಮೇಷನ್ ಪ್ರಾಸೆಸನ್ನು ಓದಿದರೆ ಅಲ್ಲಿ ಗೊತ್ತಾಗ್ತದೆ ನಿಮಗೆ, ಒಂದೇ ಸೆಂಟೆನ್ಸಲ್ಲಿ ಈ ಎಲ್ಲ ಪ್ರಶ್ನೆ ಇದೆ. ಓಕೆ, ಸೊ ಇನಿಷಿಯಲ್ ಫಿಲ್ಟ್ರೇಟಿಂದ ಗ್ಲೂಕೋಸು, ಅಮೈನೋ ಆಸಿಡ್ಡು, ಸಾಲ್ಟು, ವಾಟರು ಪ್ರತಿಯೊಂದು ಕೂಡ ರಿಅಬ್ಸರ್ವ್ ಆಗುತ್ತೆ. ಸೊ ಹಾಗಾಗಿ ಆಲ್ ದಿ ಅಬೋವ್ ಇಸ್ ದ ಆನ್ಸರ್. 25th ಕ್ವಶನ್ಗೆ ಹೋಗೋಣ. ದ ವೇಸ್ಟ್ ಪ್ರಾಡಕ್ಟ್ಸ್ ಇನ್ ಪ್ಲ್ಯಾಂಟಲ್ಲಿರುವ ವೇಸ್ಟ್ ಪ್ರಾಡಕ್ಟ್ಗಳು ಯಾವುದು ಅಂತ, ಎಕ್ಸ್ಕ್ರಿಷನ್ಗೆ ಒಳಪಡುವಂತಹ ಪ್ರಾಡಕ್ಟ್ಸ್ ಯಾವುದು ಅಂತ ನೋಡಿ. ಪ್ಲ್ಯಾಂಟಲ್ಲಿ ಯಾವುದಾದ್ರು ಬರ್ತದೆ? ಕಾರ್ಬನ್ ಡೈಆಕ್ಸೈಡ್ ಈಸ್ ರೆಸ್ಪಿರೇಟರಿ ವೇಸ್ಟ್ ಅಂತ ಹೇಳ್ತೀವಿ. ರೆಸ್ಪಿರೇಷನ್ ಆದಾಗ ಆಕ್ಸಿಜನನ್ನು ನಮ್ಮ ಥರನೇ ಅದು ಕೂಡ ರೆಸ್ಪಿರೇಷನ್ ಮಾಡ್ತದೆ, ಆಕ್ಸಿಜನನ್ನು ಒಳಗಡೆ ತಗೊಳ್ಳುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತದೆ. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ ಈಸ್ ಅ ವೇಸ್ಟ್ ಪ್ರಾಡಕ್ಟ್. ಓಕೆ, ಸೊ ಇದು ಕೂಡ ರೈಟ್ ಆನ್ಸರ್ ಆಗುತ್ತೆ. ವಾಟರ್ ನೋಡಿ, ನಾನು ಈಗಿನ ಹೇಳಿದ್ದೀನಿ ಟ್ರಾನ್ಸ್ಪಿರೇಷನ್ ರೂಪದಲ್ಲಿ ವಾಟರ್ ಬಾಡಿಯಿಂದ ಹೊರಗಡೆ ಹೋಗುತ್ತೆ, ಎಕ್ಸಸ್ ವಾಟರ್ ಅಂತ. ಸೊ ವಾಟರ್ ಈಸ್ ಆಲ್ಸೋ ಎಕ್ಸ್ಕ್ರಿಟರಿ ಪ್ರಾಡಕ್ಟ್.
ಆಕ್ಸಿಜನ್ ಎಕ್ಸ್ಕ್ರೀಟೆಡ್ ಪ್ರಾಡಕ್ಟಾ? ಇಲ್ಲಿ ನೋಡಿ, ಆಕ್ಸಿಜನ್ ಬೇಕು ಅಂತ ಪ್ಲಾಂಟ್ಸ್ ತಗೊಳ್ತವೆ, ಆದರೆ ಆಕ್ಸಿಜನನ್ನು ವೇಸ್ಟ್ ಪ್ರಾಡಕ್ಟ್ ಆಗಿ ಹೊರಗಡೆ ಆಗ್ತವೆ ಅಂದ್ರೆ ಒಂದು ಬೈ ಪ್ರಾಡಕ್ಟ್ ಆಗಿ. ಯಾವಾಗ ಅಂದರೆ ಫೋಟೋಸಿಂಥಸಿಸ್ ಟೈಮ್. ಫೋಟೋಸಿಂಥಸಿಸ್ ಇಲ್ಲೇನು ಮಾಡ್ತದೆ, ಫೋಟೋಸಿಂಥಸಿಸ್ ಮಾಡೋದಕ್ಕೆ ಒಂದು ರಾ ಮೆಟೀರಿಯಲ್ ಆಗಿ ಕಾರ್ಬನ್ ಡೈಆಕ್ಸೈಡನ್ನು ಪ್ಲಾಂಟ್ಸ್ ತಗೊಳ್ತವೆ, ಒಂದು ಬೈ ಪ್ರಾಡಕ್ಟ್ ಆಗಿ ಆಕ್ಸಿಜನನ್ನು ಹೊರಗಡೆ ಬಿಡ್ತವೆ. ಸೊ ಆಕ್ಸಿಜನ್ ಇಸ್ ಅ ವೇಸ್ಟ್ ಪ್ರಾಡಕ್ಟ್ ಹಿಯರ್ ಇನ್ ಫೋಟೋಸಿಂಥಸಿಸ್. ಹಾಗಾಗಿ ಎಲ್ಲವೂ ವೇಸ್ಟ್ ಆಗಿರೋದ್ರಿಂದ ಇನ್ ಪ್ಲಾಂಟ್ಸಲ್ಲಿ ನಾವು ಆಲ್ ದಿ ಅಬೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಓಕೆ, ಇಲ್ಲೊಂದು ಕಾನ್ಸೆಪ್ಟ್ ಹೇಳಬೇಕು ನಿಮಗೆ. ಸೊ ಎಷ್ಟೋ ಸ್ಟೂಡೆಂಟ್ಸು ಕನ್ಫ್ಯೂಸ್ ಮಾಡ್ಕೊತಾರೆ. ಸೊ ಹೌ ಡು ವಿ ರೆಸ್ಪೈರ್ ಅಂತ ಕೇಳಿದಾಗ ಈಸಿಯಾಗಿ ಆನ್ಸರ್ ಮಾಡ್ತಾರೆ. ಏನು? ಸೊ ವಿ ಟೇಕ್ ಇನ್ ಆಕ್ಸಿಜನ್ ಆ್ಯಂಡ್ ಲೀವ್ ಔಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ರೆಸ್ಪೈರ್ ಮಾಡಬೇಕಾದ್ರೆ ಬ್ರೀತಿಂಗ್ ಟೈಮಲ್ಲಿ ಆಕ್ಸಿಜನ್ ಒಳಗಡೆ ತೊಗೊತೀವಿ, ಇನ್ಹಲೇಷನ್, ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತೀವಿ ಅಂತ. ಇದು ಹ್ಯೂಮನ್ ಬೀಯಿಂಗ್ಸಲ್ಲಿ. ಹೌ ಡಸ್ ಪ್ಲಾಂಟ್ಸ್ ರೆಸ್ಪೈರ್ ಅಂತ ಕೇಳಿದ ತಕ್ಷಣವೇ ಉಲ್ಟಾ ಹೇಳ್ಬಿಡ್ತಾರೆ ಸ್ಟೂಡೆಂಟ್ಸ್ ಎಷ್ಟೋ ಸರಿ. ಸೊ ಪ್ಲಾಂಟ್ಸ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಲೀವ್ ಔಟ್ ಆಕ್ಸಿಜನ್ ಅಂತ. ಓಕೆ, ಸೊ ದಿಸ್ ಈಸ್ ರಾಂಗ್ ಕಾನ್ಸೆಪ್ಟ್. ಪ್ಲಾಂಟ್ಗಳು ನಮ್ಮ ಥರನೇ ರೆಸ್ಪೈರ್ ಮಾಡ್ತವೆ. ದೇ ಆಲ್ಸೋ ಟೇಕ್ ಆಕ್ಸಿಜನ್ ಇನ್ ಆ್ಯಂಡ್ ಲೀವ್ ಔಟ್ ಕಾರ್ಬನ್ ಡೈಆಕ್ಸೈಡ್. ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನ್ ಬಿಡುವಂಥ ಪ್ರಾಸೆಸ್ ಯಾವುದು? ದಟ್ ಈಸ್ ನಾಟ್ ಆ್ಯಕ್ಚುಲಿ ರೆಸ್ಪಿರೇಷನ್, ದಟ್ ಈಸ್ ಫೋಟೋಸಿಂಥಸಿಸ್, ವೇರ್ ಕಾರ್ಬನ್ ಡೈಆಕ್ಸೈಡ್ ಈಸ್ used as raw material for the process of synthesis of food, and as a byproduct they leave out oxygen. So ಇದು ನೆನಪಿರಲಿ, ನಮ್ಮ ಥರನೇ ಪ್ಲಾಂಟ್ಸ್ ಕೂಡ ರೆಸ್ಪೈರ್ ಮಾಡ್ತವೆ. ಆಕ್ಸಿಜನನ್ನು ಒಳಗಡೆ ತಗೊಳ್ತವೆ, ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತವೆ. ಸೊ ಆಲ್ ದಿ ಅಬೋವ್ ಇಸ್ ದ ಆನ್ಸರ್ ಹಿಯರ್. 26th ಕ್ವಶನ್ಗೆ ಹೋಗೋಣ. ದ ಟಿಶ್ಯೂ ಇನ್ ವಿಚ್ ಪ್ಲಾಂಟ್ ವೇಸ್ಟ್ ಆರ್ ಸ್ಟೋರ್ಡ್ ಆಸ್ ರೆಸಿನ್ಸ್ ಆ್ಯಂಡ್ ಗಮ್ಸ್. ಪ್ಲಾಂಟ್ಗಳು ರೆಸಿನ್ನು ಮತ್ತು ಗಮ್ಗಳನ್ನು ವೇಸ್ಟ್ ಆಗಿ ಸ್ಟೋರ್ ವೇಸ್ಟ್ ಪ್ರಾಡಕ್ಟ್ ಆಗಿರ್ತಾವೆ, ರೆಸಿನ್ಸು ಗಮ್ಸು. ಅದನ್ನು ಎಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತಂದರೆ ದೇ ಆರ್ ಸ್ಟೋರ್ಡ್ ಇನ್ ಓಲ್ಡ್ ಝೈಲಮ್. ಓಲ್ಡ್ ಝೈಲಮಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಈಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಬೈ ವಿಚ್ ಸ್ಟೇಟ್ಮೆಂಟ್? ಯಾವ ಸ್ಟೇಟ್ಮೆಂಟು ಪ್ಲಾಂಟಲ್ಲಿರುವ ಎಕ್ಸ್ಕ್ರೀಷನನ್ನು ಡಿಸ್ಕ್ರೈಬ್ ಮಾಡುತ್ತೆ ಅಂತ ಕೇಳಿದೆ. ಈಗ ನೋಡೋಣ, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಅನ್ನೋ ಕಾನ್ಸೆಪ್ಟ್ಗೆ ಬರ್ತದೆ ಇದು. ಒಂದನೇ ಆಪ್ಷನ್ ನೋಡಿ, ವೇಸ್ಟ್ ಮೆಟೀರಿಯಲ್ ಮೇ ಬಿ ಸ್ಟೋರ್ಡ್ ಇನ್ ದ ಸೆಲ್ ವ್ಯಾಕ್ಯೂಲ್ಸ್ ಆರ್ ಆಸ್ ಗಮ್ ಅಂಡ್ ರೆಸಿನ್. ಸೊ ವೇಸ್ಟ್ ಮೆಟೀರಿಯಲ್ಸು ಸೆಲ್ ವ್ಯಾಕ್ಯೂಲಲ್ಲಿ ಸ್ಟೋರ್ ಆಗಿರೋ ಚಾನ್ಸಸ್ ಇದೆ, ಸ್ಟೋರ್ ಆಗಿರುತ್ತೆ. ಜೊತೆಗೆ ಗಮ್ಮು ರೆಸಿನ್ ರೂಪದಲ್ಲಿ ಕೂಡ ಸ್ಟೋರ್ ಆಗಿರುತ್ತೆ. ಈ ಹಿಂದಿನ ಕ್ವಶನಲ್ಲಿ ನೋಡಿದ್ದೀವಿ, ಓಲ್ಡ್ ಝೈಲಮಲ್ಲಿ ರೆಸಿನ್ಸು ಗಮ್ಸನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತ. ಹಾಗಾದರೆ ಇದು ರೈಟ್ ಇದು ಕೂಡ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ಗೆ ರೈಟ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಎರಡನೇ ಆಪ್ಷನ್ ನೋಡಿ, ವೇಸ್ಟ್ ಆರ್ ರಿಮೂವ್ಡ್ ಇನ್ ದ ಫಾಲಿಂಗ್ ಲೀವ್ಸ್. ಓಕೆ, ನೋಡಿ, ಕೆಲವು ವೇಸ್ಟ್ಗಳು ಲೀಫಲ್ಲಿ ಇರ್ತದೆ, ಆ ಲೀಫು ಕೆಳಗಡೆ ಬೀಳೋದ್ರ ಮೂಲಕ ಪ್ಲಾಂಟ್ ಅದನ್ನು ಗೆಟ್ ರೆಡ್ ಆಫ್ ಮಾಡ್ಕೊಳ್ಳುತ್ತೆ. ಸೊ ಇದು ಕೂಡ ರೈಟ್ ಆನ್ಸರ್. ಸಮ್ ವೇಸ್ಟ್ ಆರ್ ಎಕ್ಸ್ಕ್ರೀಟೆಡ್ ಇನ್ ಟು ದ ಸರೌಂಡಿಂಗ್ ಸಾಯಿಲ್. ಸುತ್ತ ಇರುವಂಥ ಸಾಯಿಲ್ಗೂ ಕೂಡ ಕೆಲವು ವೇಸ್ಟ್ಗಳನ್ನು ಪ್ಲಾಂಟ್ಸ್ ಬಿಟ್ಕೊಡುತ್ತೆ. ಸೊ ಇದನ್ನು ಕೂಡ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್ ಅಂತ ಹೇಳ್ಬೋದು. ಸೊ ಮೂರು ಆಪ್ಷನ್ ರೈಟ್ ಆಗಿರೋದ್ರಿಂದ ವಿ ಗೋ ವಿತ್ ದ ಆಪ್ಷನ್ ಆಲ್ ದಿ ಅಬೋವ್. ಆಲ್ ದಿ ಅಬೋವ್ನ ಚೂಸ್ ಮಾಡ್ಕೊಂಡು. ಸೊ ಇದು ಏನಿಲ್ಲ, ದೀಸ್ 3 ಆಪ್ಷನ್ಸ್ ಆರ್ ದ ಸ್ಟೇಟ್ಮೆಂಟ್ಸ್ ವಿಚ್ ಕನ್ಕ್ಲೂಡ್ ದ ಎಕ್ಸ್ಕ್ರೀಷನ್ ಪ್ರಾಸೆಸ್ ಇನ್ ಪ್ಲಾಂಟ್ಸ್. ಪ್ಲಾಂಟಲ್ಲಿ ಎಕ್ಸ್ಕ್ರೀಷನ್ ಹೇಗಾಗುತ್ತೆ ಅಂದರೆ ಈ ರೀತಿ ಆಗುತ್ತೆ. ಇದರ ಜೊತೆಗೆ ಗ್ಯಾಷಿಯಸ್ ವೇಸ್ಟ್ಗಳನ್ನು ಹೊರಗಡೆ ಹಾಕೋದು, ಅದನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗ್ತದೆ. ಸೊ ಈ ಕ್ವಶನ್ಗೆ ಸಂಬಂಧಿಸಿದಂತೆ ಆಲ್ ದಿ ಅಬೋವ್ ಇಸ್ ದ ಆನ್ಸರ್. ಓಕೆ, ನಾವು ಲೆಟ್ಸ್ ಮೂವ್ ಆನ್ ಟು 28th question. 28th question goes like this. The component of the transport system in highly organized plants are. Okay, so transport system ಬಗ್ಗೆ ಕೇಳಿರೋ ಕ್ವಶನ್ ಇದು. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇಲ್ಲಿ ಇನ್ ಹೈಲಿ ಆರ್ಗನೈಸ್ಡ್ ಪ್ಲಾಂಟ್ಸ್. ಹೈಲಿ ಆರ್ಗನೈಸ್ಡ್ ಪ್ಲಾಂಟ್ಸ್ ಅಂದರೆ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಂತ ಕರಿತೀವಿ, ಅಥವಾ ನೀವು ಇಲ್ಲಿ ನಾವು ಎಂಜಿಯೋಸ್ಪರ್ಮ್ಸ್ ಅಥವಾ ಫ್ಲವರಿಂಗ್ ಪ್ಲಾಂಟ್ಸ್ ಅಂತಲೂ ತೊಗೋಬೋದು ಒಂದು ಎಕ್ಸಾಂಪಲ್ ಹೈಲಿ ಆರ್ಗನೈಸ್ಡ್ ಪ್ಲಾಂಟ್ಸ್ಗೆ. ಸೊ ಇಲ್ಲಿ ಅದರಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಯಾವ್ಯಾವ ಕಾಂಪೋನೆಂಟ್ಸ್ ಇರುತ್ತೆ ಅಂತ. ಸೊ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಪ್ಲಾಂಟ್ಸ್ ಆ್ಯಕ್ಚುಲಿ ಏನೇನಕ್ಕೆ ಯೂಸ್ ಆಗ್ತದೆ ನೋಡಿ, ವಾಟರ್ ಟ್ರಾನ್ಸ್ಪೋರ್ಟ್ಗೆ ಯೂಸ್ ಆಗುತ್ತೆ. ವಾಟರ್ ಟ್ರಾನ್ಸ್ಪೋರ್ಟ್ಗೆ, ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಪ್ಲಸ್ ಮಿನರಲ್ಸ್. ಇನ್ನೇನೇನು ಟ್ರಾನ್ಸ್ಪೋರ್ಟ್ ಆಗುತ್ತೆ ಪ್ಲ್ಯಾಂಟಲ್ಲಿ, ಲೈಕ್ ಫುಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ ಲೀಫಿಂದ ಬೇರೆ ಪಾರ್ಟ್ಸ್ಗೆ. ವಾಟರ್ ಮಿನರಲ್ಸ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಿರುವಂಥ ಟಿಶ್ಯೂ ಯಾವುದು? ಝೈಲಮ್ ಅಲ್ವಾ. ಫುಡ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕಿರುವಂಥ ಟಿಶ್ಯೂ ಯಾವುದು? ಫ್ಲೋಯಮ್. ಸೊ ಇವೆರಡು ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಂತ ಕರಿತೀವಿ ನಾವು, ಕಾಲ್ಡ್ ವ್ಯಾಸ್ಕ್ಯುಲರ್ ಟಿಶ್ಯೂ. ಯಾವ ಪ್ಲಾಂಟ್ ವ್ಯಾಸ್ಕ್ಯುಲರ್ ಟಿಶ್ಯೂಗಳ ಮೂಲಕ ಟ್ರಾನ್ಸ್ಪೋರ್ಟನ್ನು ಮಾಡ್ತೇವೆ ಅಥವಾ ಯಾವ ಪ್ಲಾಂಟ್ಸ್ ವ್ಯಾಸ್ಕ್ಯುಲರ್ ಟಿಶ್ಯೂಸನ್ನು ಹೊಂದಿದ್ದಾವೆ ಅವನ್ನ ನಾವು ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಂತ ಕರಿತೀವಿ. ಲೈಕ್ ಟೆರಡೋಫೈಟ್ಸು, ಜಿಮ್ನೋಸ್ಪರ್ಮ್ಸು, ಎಂಜಿಯೋಸ್ಪರ್ಮ್ಸು ಇವೆಲ್ಲ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್.
ಓಕೆ, ಈ ಕ್ವಶನ್ಗೆ ಆನ್ಸರ್ ನೋಡೋದಾದರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಇಬ್ಬರಿದ್ದಾರೆ, ಝೈಲಮ್ ಮತ್ತು ಫ್ಲೋಯಮ್. ಸೊ ಝೈಲಮ್ ಇಲ್ಲಿದೆ 1ನೇ ಆಪ್ಷನ್ ಆ್ಯಂಡ್ ಫ್ಲೋಯಮ್ ಇಲ್ಲಿದೆ 2ನೇ ಆಪ್ಷನ್. ಸೊ 1 and 2 is the right answer here. So option B, we go with option B, that is 1 and 2. Okay, what about stomata? Stomata are helps in exchange of gases. Lenticels helps in ಗೆಟೇಷನ್ ಅಂತ ಒಂದು ಪ್ರಾಸೆಸ್ ಬರುತ್ತೆ, ಅದರಲ್ಲಿ ಹೆಲ್ಪ್ ಮಾಡುತ್ತೆ. ಬಟ್ ಮೇಜರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಹೆಲ್ಪ್ ಮಾಡೋದು ಝೈಲಮ್ ಅಂಡ್ ಫ್ಲೋಯಮ್. 29th ಕ್ವಶನ್ ಹೋಗೋಣ. ದ ಸ್ಮಾಲೆಸ್ಟ್ ವೆಸಲ್ಸ್ ಹೂಸ್ ವಾಲ್ಸ್ ಆರ್ 1 cell thick. ಯಾವ ಬ್ಲಡ್ ವೆಸಲ್ಲು ತುಂಬ ಚಿಕ್ಕದಿರುತ್ತೆ, ಎಷ್ಟು ಚಿಕ್ಕದು ಅಂದರೆ 1 cell thickನಷ್ಟು ವಾಲ್ಗಳನ್ನು ಹೊಂದಿರ್ತದೆ, ಒಂದೇ 1 cellನಷ್ಟು ಥಿಕ್. ಸೆಲ್ ಇಸ್ ಮೈಕ್ರೋಸ್ಕೋಪಿಕ್ ಅಲ್ವಾ, ಅಷ್ಟು ಚಿಕ್ಕ ವಾಲ್ ಇರುವಂತಹ ಬ್ಲಡ್ ಕಾಂಪೊನೆಂಟ್ ಯಾವುದು ಅಂತ, ವೆಸಲ್ ಕಾಂಪೊನೆಂಟ್, ದಟ್ ಈಸ್ ಕೆಪಿಲರೀಸ್ ಅಂತ ಹೇಳ್ತೀವಿ. ಕೆಪಿಲರೀಸ್ ಆರ್ ದ components of the blood vessels ಅಥವಾ type of blood vessel where the wall is 1 cell thick. 30th question ನೋಡಿ. Blood vessel which carry blood away from the heart. Okay, ಹೃದಯದಿಂದ ಬ್ಲಡ್ ಅನ್ನ ಹೊರಗಡೆ ತಗೊಂಡು ಹೋಗುವಂತಹ ಬ್ಲಡ್ ವೆಸಲ್ ಯಾವುದು ಅಂತ. ಓಕೆ, ಇಲ್ಲಿ 4 ಬ್ಲಡ್ ವೆಸಲ್ಸ್ ಅಥವಾ 3 ಬ್ಲಡ್ ವೆಸಲ್ಸ್ ಇದೆ, ಆರ್ಟರೀಸು, ವೇನ್ಸು, ಕೆಪಿಲರೀಸ್. ನೋಡಿ, ಆರ್ಟರೀಸ್ ಏನು ಮಾಡುತ್ತೆ, ಆರ್ಟರೀಸ್ ಕ್ಯಾರಿ ದ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಅವೇ ಫ್ರಮ್ ದ ಹಾರ್ಟ್, ಹೃದಯದಿಂದ ಬ್ಲಡ್ಡನ್ನು ಹೊರಗಡೆ ತಗೊಂಡು ಹೋಗ್ತವೆ ಆರ್ಟರೀಸ್. ಓಕೆ, ಸೊ ಹೌ ಟು ರಿಮೆಂಬರ್ ದಿಸ್? ಆರ್ಟರೀಸಲ್ಲಿ ಫಸ್ಟ್ ಲೆಟರ್ ಯಾವುದು? ಎ ಫಾರ್ ಅವೇ, ಅವೇ ಫ್ರಮ್ ದ ಹಾರ್ಟ್. ಓಕೆ, ವಾಟ್ ಅಬೌಟ್ ವೇನ್ಸ್? ವೇನ್ಸ್ ಕ್ಯಾರಿ ಬ್ಲಡ್ ಟುವರ್ಡ್ಸ್ ದ ಹಾರ್ಟ್. ಟುವರ್ಡ್ಸ್ ದ ಹಾರ್ಟ್ ಅಂದರೆ ಹಾರ್ಟ್ ಕಡೆಗೆ ಬ್ಲಡ್ಡನ್ನು ತೊಗೊಂಡ್ಬರ್ತದೆ. ವಾಟ್ ಅಬೌಟ್ ಕೆಪಿಲರೀಸ್? ಕೆಪಿಲರೀಸ್ ಏನು ಮಾಡ್ತದೆ? ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸನ್ನು ಮಾಡ್ತದೆ ಇನ್ ಬ್ಲಡ್ ವೆಸಲ್ಸು ಮತ್ತು ಸೆಲ್ಸಿನ ನಡುವೆ ಅಥವಾ ಟಿಶ್ಯೂ ನಡುವೆ. ಅದ್ರ ಬಗ್ಗೆ ಹೇಳಿದ್ದೀನಿ ಈ ಹಿಂದಿನ ಕ್ವಶನ್ಗಳಲ್ಲಿ, ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್. ಸೊ ಇಲ್ಲಿ ಕೇಳಿರೋ ಕ್ವಶನ್ ಏನು? ದ ಬ್ಲಡ್ ವೆಸಲ್ ವಿಚ್ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಅವೇ ಫ್ರಮ್ ದ ಹಾರ್ಟ್ ಯಾವುದು? ಆರ್ಟರೀಸ್. ಸೊ ವಿ ಗೋ ವಿತ್ ದ ಆಪ್ಷನ್ ಎ, ವಿಚ್ ಇಸ್ ಆರ್ಟರೀಸ್. ಓಕೆ, ಸೊ ಹೀಗೆ ನೋಡಿ, ಬ್ಲಡ್ ಕಾಂಪೊನೆಂಟ್ಸ್ ಬಗ್ಗೆ ಕ್ವಶನ್ಸ್ ಬಂತು, ಎಕ್ಸ್ಕ್ರೀಷನ್ ಬಗ್ಗೆ ಬಂತು, ಟ್ರಾನ್ಸ್ಪಿರೇಷನ್ ಬಗ್ಗೆ ಬಂದಿದೆ. ಅದಾದಮೇಲೆ ಡಯಾಗ್ರಾಮ್ಸ್ ಲೈಕ್ ಹಾರ್ಟಲ್ಲಿರುವ ಪಾರ್ಟ್ಸ್ಗಳ ಮೇಲೆ ಕ್ವಶನ್ಸ್ ಬರ್ತದೆ. ಹೀಗೆ ಬೇರೆ ಬೇರೆ ಈ ಚಾಪ್ಟರ್ನ ಓದೋದು ತುಂಬ ಈಸಿ, ಯಾಕಂದರೆ ನಮಗೆ ಬೇಗ ಅರ್ಥ ಆಗ್ತದೆ. ಬಯಾಲಜಿ ಯಾಕೆ ನಮಗೆ ಬೇಗ ಹತ್ರ ಆಗುತ್ತೆ ಅಂತಂದರೆ ಅದು ರಿಯಲ್ ಲೈಫಿಗೆ ರಿಲೇಟೆಡ್, ಅಂದರೆ ತುಂಬ ಹತ್ತಿರ ಇರೋದ್ರಿಂದ ನಮಗೆ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ಕೆಲವು ಕಾನ್ಸೆಪ್ಟ್ಗಳನ್ನು ಅಲ್ಲಿ ಓದ್ತಾ ಇದ್ದೀವಿ. ಹಾಗಾಗಿ ಸೊ ಈ ಚಾಪ್ಟ್ರಲ್ಲಿ 2 ಕಾನ್ಸೆಪ್ಟ್ ಇರೋದ್ರಿಂದ ನಿಮಗೆ ಜಾಸ್ತಿ ಕ್ವಶನ್ಸ್ ಬಂದರೂ ಕೂಡ ಆನ್ಸರ್ ಮಾಡೋದಕ್ಕೆ ಕಡಿಮೆ ಸಿಲೆಬಸ್ ಇರೋದ್ರಿಂದ ಪ್ರಿಪರೇಷನ್ ಆಗೋದಕ್ಕೆ ಜಾಸ್ತಿ ಸ್ಕೋಪ್ ಇದೆ. ಹಾಗಾಗಿ ಲೈನ್ ಟು ಲೈನ್ ಅನಾಲಿಸಿಸ್ ಮಾಡಿ ನಾನು ಮ್ಯಾಕ್ಸಿಮಮ್ ಪಾಸಿಬಲ್ ಕ್ವಶನ್ಸನ್ನು ಇದರಲ್ಲಿ ತೆಗೆದಿದ್ದೀನಿ. ಈ 30 ಕ್ವಶನ್ಸು 80% ಆಫ್ ಸಿಲೆಬಸನ್ನು ಕವರ್ ಮಾಡುತ್ತೆ. ಇನ್ನು ಇದೇ ಕ್ವಶನ್ಸನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ಬೇರೆ ಬೇರೆ ರೀತಿ ಅಥವಾ ಉಲ್ಟಾ ಕೇಳ್ಬೋದು ಅಥವಾ ಬೇರೆ ಥರ ಕೇಳ್ಬೋದು. ಓಕೆ, ಸಮ್ವಾಟ್ ಆಲ್ಟರ್ ಮಾಡ್ಬೋದು, ಬಟ್ ಇದೇ ಕಾನ್ಸೆಪ್ಟ್ಗಳ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ. ಹಾಗಾಗಿ ಒಂದ್ಸರಿ ಟೆಕ್ಸ್ಟ್ ಬುಕ್ಕನ್ನು ತೆಗೆದ್ಬಿಟ್ಟು ಈ ಕ್ವಶನ್ಸ್ ಕಾನ್ಸೆಪ್ಟ್ಗಳು ಚಾಪ್ಟ್ರಲ್ಲಿ ಎಲ್ಲಿದ್ದಾವೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಇದನ್ನು ಬಿಟ್ಟು ಉಳಿದಂಥ ಕಾನ್ಸೆಪ್ಟ್ಗಳ ಮೇಲೆ ಏನಾದರೂ ಕ್ವಶನ್ಸ್ ಬರ್ಬೋದಾ ನೋಡಿ, ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮನ್ನು ಅಟೆಂಡ್ ಮಾಡುವಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿ ಅಂತ ಹೇಳ್ತಾ ಈ ಸೆಷನನ್ನು ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೀವಿ. ಜೊತೆಗೆ ಹೇಳೋದಾದರೆ ನೀವು ನೆಕ್ಸ್ಟ್ ಸೆಷನಲ್ಲಿ ನಾವು ಬೇರೆ ಬೇರೆ ಚಾಪ್ಟರ್ದ MCQ ಡಿಸ್ಕಷನನ್ನು ಮಾಡೋಣ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಕೂಡ ಒತ್ತಿ, so that you will get notified every time we post an awesome new video. Now thanks for watching this session. Okay, let's meet in the another session. Don't forget to subscribe our channel Online Gurukula, the digital classroom. Okay, thank you so much for watching.